ಉದ್ದೇಶವನ್ನ ತಿಳಿಸ್ಕೊಡೋಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಿದ್ದೇಶ್ ಸರ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಪ್ಲೀಸ್ ವೆಲ್ಕಮ್ ಯು ಸರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ, ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಮದರ್ಸ್ ಗ್ಯಾದರಿಂಗ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ತಾವೆಲ್ಲರೂ ಅಂದ್ಕೊಂಡಿರ್ಬೋದು, ಸರ್ ಇವತ್ತು ಇದನ್ನು ಯಾಕೆ ಅರೇಂಜ್ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ನಿಮ್ಮಲ್ಲಿ ಅನೇಕ ಗೊಂದಲಗಳು ಮೂಡ್ತಾ ಇರ್ಬೋದು. ಇಷ್ಟೊಂದೆಲ್ಲ ಯಾಕೆ ವ್ಯವಸ್ಥೆ ಮಾಡ್ಕೊಂಡ್ರು, ಊಟದ ವ್ಯವಸ್ಥೆ ಎಲ್ಲ ಯಾಕೆ ಮಾಡಿದರು, ನಮ್ಮನ್ನು ಸಂಜೆವರೆಗೆ ಕೂರಿಸುವಂಥ ಉದ್ದೇಶ ಏನು ಅನ್ನೋದು ನಿಮಗೆಲ್ಲ ಕನ್ಫ್ಯೂಷನ್ ಇರ್ಬೋದು. ಬಟ್ ಇವತ್ತೊಂದು ಈ ಕಾರ್ಯಕ್ರಮ ಪರಿಪೂರ್ಣ ಆದಾಗ ನಿಮಗೆ ನಾನು ಅಂದ್ಕೊಂಡಿರೋದು ಇದರ ಉದ್ದೇಶ ಖಂಡಿತ ಅದು ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಿಮಗೆ ಸುಮಾರು ಒತ್ತಡ ಇರುತ್ತೆ ಪ್ರತಿದಿನ. ಅಂದರೆ ತಾಯಂದ್ರು ಅನ್ನೋದು ನಾನು ಹೇಳಿದ್ದೆ ನಿಮಗೆ ಏನಪ್ಪ ಅಂತಂದರೆ, ಹೋಮ್ ಮಿನಿಸ್ಟ್ರು ತಾಯಿನೇ, ಫೈನಾನ್ಸ್ ಮಿನಿಸ್ಟ್ರು ತಂದೆ. ಯಾಕೆ ಅಂತಂದರೆ ಮನೆಯ ಜವಾಬ್ದಾರಿ ಪೂರ್ಣ ಇರೋದು ತಾಯಿ ಮೇಲೆ ಇರುತ್ತೆ ಹೊರತು ತಂದೆ ಮೇಲೆಲ್ಲ. ಇಲ್ಲಿಂದ ಹೋದ್ರು ಕೂಡ ತಾಯಿಯಂತೆ ಮಕ್ಕಳು ಅಂತಾರೆ ಹೊರತು ತಂದೆಯಂತೆ ಮಕ್ಕಳು ಅನ್ನೋ ಗಾದೆ ಮಾತೇ ಬಂದಿಲ್ಲ ಇದುವರೆಗೂ. ಅಂದರೆ ಆಸ್ ಎ ಒಬ್ಬ ತಾಯಿ ಅಕ್ಷರಸ್ಥನೋ ಅಥವಾ ಅನಕ್ಷರಸ್ಥನೋ ಅಲ್ಲ. ಆದರೆ ಈ ಒಂದು ಸಮಾಜಕ್ಕೆ ನಾವು ತಮ್ಮ ಮಗುವನ್ನು ಹೇಗೆ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆ ಒಂದು ಪ್ರತಿಯೊಂದು ಕರ್ತವ್ಯಗಳನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಖಂಡಿತ ನಮ್ಮ ಪೇರೆಂಟ್ಸು ದಡ್ರು ಅಂತಲ್ಲ, ಎಲ್ಲರೂ ಜಾಣಿದ್ದೀರಾ, ಎಲ್ಲರೂ ತಿಳ್ಕೊಂಡಿದ್ದೀರಾ. ಆದರೆ ಇನ್ನು ಎಲ್ಲೋ ಒಂದು ಕಡೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗದ ರೀತಿಯಲ್ಲಿ ಕೆಲವೊಂದು ಮಕ್ಕಳಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಯಾಕಂದ್ರೆ ಇವತ್ತು ಜಗತ್ತು ಬದಲಾಗ್ತಾ ಇದೆ. ಆ ಜಗತ್ತಿಗೆ ಫಸ್ಟು ನಾವು ಬದಲಾಗಬೇಕು. ಆಸ್ ಎ ಟೀಚರ್ ಆ್ಯಂಡ್ ಆಸ್ ಎ ಪೇರೆಂಟ್ಸ್, ಆಸ್ ಎ ಒಂದು ಪೇರೆಂಟ್ಸು, ಟೀಚರು, ನೆಕ್ಸ್ಟು ನಮ್ಮ ಎನ್ವಿರಾನ್ಮೆಂಟ್ ಅನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಎನ್ವಿರಾನ್ಮೆಂಟ್ ಅಂದ ತಕ್ಷಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನೇಲಿ ಬಹಳ ಸುಸಂಸ್ಕೃತವಾಗಿ ಒಳ್ಳೆ ಗೌರವ ಕೊಟ್ಟು ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಬೆಳೆಸ್ತೀವಿ. ಬಟ್ ಮಗು ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಮನೆ ಮಗು ಜೊತೆ ಆಟ ಆಡ್ತಾ ಅಲ್ಲಿ ಕೆಟ್ಟ ಮಾತನ್ನ ಕಲ್ತು ಬಂದ್ಬಿಡುತ್ತೆ. ಹಾಗಾಗಿ ಈ ಎನ್ವಿರಾನ್ಮೆಂಟ್ ಇದ್ದುವಂತ ಕೆಲಸ ನಾವು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದಂತೂ ಸಾಧ್ಯ, ನಾವು ಮತ್ತೆ ನಮ್ಮ ಮಗುವನ್ನ ಬದಲಾಯಿಸಕ್ಕೆ ಎಲ್ಲರಿಂದಲೂ ಸಾಧ್ಯ ಇದೆ. ಹೌದ್ರಾ? ಆ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಇಲ್ಲಿ ಇವತ್ತು ಮಗು ಹೆಂಗಿದೆ ಅಂತಂದ್ರೆ, ಮಗು ಮನಸ್ಥಿತಿ ಹೇಗಿದೆ ಅಂತಂದ್ರೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಇವತ್ತು ಮಗು ಎಷ್ಟು ಅಪ್ಡೇಟ್ ಇದೆ ಅಂತಂದ್ರೆ, ಅದು ಒಂದೇ ಸಲ ನೀವೇನಾದ್ರೂ ಹೇಳ್ಕೊಟ್ರೆ ಅಂದ್ರೆ ಜೀವನ ಪರ್ಯಂತ ಮರೆಯಲ್ಲ. ಆದ್ರೆ ಕ್ಲಾಸಲ್ಲಿ ಮಾಡೋ ಪಾಠ ಒಂದು ಬಿಟ್ಟು ಇನ್ನು ಉಳಿದೆಲ್ಲ ಕಲಿತಾನೆ, ನಿಮಗೆ ಗೈಡೆನ್ಸ್ ಕೊಡ್ತಾನೆ. ನೀವು ಮನೇಲಿ ಏನಾದ್ರು ಒಂದು ಅಡುಗೆ ಮಾಡ್ತಿದ್ರೆ, ಸಪೋಸ್ ನಿಮ್ಮ ಮಗು ಕೂರ್ಸ್ಕೊಂಡು ಅಡುಗೆ ಹೇಳ್ಕೊಡ್ರಿ, ನೆಕ್ಸ್ಟ್ ಡೇ ಆ ಮಗುನೇ ಮಾಡುತ್ತೆ. ಆದ್ರೆ ನಾವು ಮಾಡಿರೋ ಪಾಠನ 10 ಸಲ ಪಾಠ ಮಾಡಿದ್ರು ಮಗು ಕೇಳಲ್ಲ, ಕಲಿಯಲ್ಲ. ಯಾಕೆ ಅಂದ್ರೆ ಮಗುಗೆ ಅದು ಕಲಿಕೆಯನ್ನ ಒತ್ತಡ ನೀವು ಹೇಳಿದಿರಿ, ನಾವು ಹೇಳಿದಿರಿ, ಕಲಿಲೇಬೇಕು ಅಂತ ಹೇಳ್ತಾ ಇದ್ದೀರಿ. ಇದು ಏನಾಗ್ತಿದೆ, ಮಗುಗೆ ಭಾರ ಅನಿಸ್ತಿದೆ. ಅದು ಅವರಲ್ಲಿ ಕಲಿಯಕ್ಕೆ ಒತ್ತಡ ಆಗ್ತಾ ಇದೆ. ಆದ್ರೆ ಈ ಒತ್ತಡದಿಂದ ಮಕ್ಕಳನ್ನ ಏನ್ ಮಾಡ್ಬೇಕು, ನಾವು ಫ್ರೀ ಮಾಡ್ಬೇಕು ಅಂತಂದ್ರೆ ಹೇಗ್ ಮಾಡ್ತೀರಾ ಅಂದ್ರೆ, ಬರೀ ಎಲ್ಲರೂ ಅದನ್ನೇ ಹೇಳಿದ್ರು, ಟೀಚರು ಅದನ್ನೇ ಹೇಳಿದ್ರು, ನಾವು ಅದನ್ನೇ ಹೇಳಿದ್ವಿ, ಇನ್ನು ಮುಂದೆ ಬರುವಂತ ಭಾಷಣ ಅದೇ ಬರುತ್ತೆ, ಅದೇ ರಿಪೀಟ್ ಆಗುತ್ತೆ. ಬಟ್ ಏನಪ್ಪಾ, ಈಗ ನಿಮ್ ಮನ್ಸೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂದ್ರೆ, ಮನೇಲಿ ಹಾಲು ಇಟ್ಟು ಬಂದಿದ್ದೆ, ಹಾಲು ಹೋಗ್ತೋ ಇಲ್ಲೋ, ನಮ್ಮ ಮನೆಯವರು 12 ಗಂಟೆ ಬರ್ತೀವಿ ಬಂದ್ರೋ ಇಲ್ಲೋ ಅಂದ್ರೆ ಸಪೋಸ್ ನಿಮ್ ಮನಸ್ಥಿತಿಗಳು. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಅಷ್ಟಿದೆ, ನಾನು ಅದು ಒಪ್ಕೊಂತೀನಿ. ಆದ್ರೆ ಆ ಜವಾಬ್ದಾರಿಗಳನ್ನ ಒಂದ್ ದಿವಸ ಮರೆತು ಇವತ್ತು ನಮ್ ಜೊತೆ ಫ್ರೀಯಾಗಿ ನಗುನಗುತ್ತಾ ಖುಷಿಯಾಗಿ ಕಳೀರಿ. ಬಿಕಾಸ್ ಯಾಕಂದ್ರೆ ತಾಯಿ ಎಷ್ಟು ಪರಿಶುದ್ಧವಾಗಿ ಒಳ್ಳೆ ಮನಸ್ಸನ್ನು ಇಟ್ಕೊಂಡಿರ್ತಾರೋ ಅದರಂತೆ ಮಗು ಬೆಳೆಯುತ್ತೆ. ಯಾಕೆ ಅಂತಂದ್ರೆ ಒಂದು ಮಗು ಇವತ್ತು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯ ಕಾರಣ ಆಗ್ಲಿಕ್ಕೆ ಅವರ ತಾಯಿ ಪಾತ್ರ ಇದೆಯಲ್ಲ 100ಕ್ಕೆ 100ರಷ್ಟು ಮುಖ್ಯ. ಹಾಗಾಗಿ ನೀವು ತಾಯಂದ್ರಾಗಿರುವಂತರು ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಮಗುನಲ್ಲಿ ಬದಲಾವಣೆ ಮಾಡಿದ್ರೆ ಖಂಡಿತ ನಿಮ್ಮ ಮಗು ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಉದ್ದೇಶನ ಇಲ್ಲೇ ಬರಬೇಕಾ, ಇಲ್ಲೇ ಕೇಳಬೇಕಾ, ನಾವೆಲ್ಲರೂ ತಿಳ್ಕೊಂತಿದ್ವಿ ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಉದ್ದೇಶ ಇದ್ದಿದ್ದು ಮೊದಲು ಶಾಲೆಗೆ ಒಂದು ಮಗುವನ್ನ ಫ್ರೀ ಮಾಡಬೇಕು ಅನ್ನೋ ಉದ್ದೇಶ. ಇವತ್ತು ಎಷ್ಟೋ ಶಾಲೆಗಳಿದಾವೆ ಸುತ್ತಮುತ್ತ, ಬಟ್ ಯಾವ ಶಾಲೆಯಲ್ಲೂ ಕೂಡ ಈ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಬಟ್ ನಾನು ಮಾಡ್ತಾ ಇದ್ದೀನಿ. ಬಟ್ ಈ ವರ್ಷ ಒಂದು ಮಗುಗೆ ಮಾತ್ರ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಅದು 5 ಮಕ್ಕಳಿಗೆ ಅವಕಾಶ ಆಗ್ಬೋದು, 10 ಮಕ್ಕಳಿಗೂ ಅವಕಾಶ ಆಗ್ಬೋದು. ಬಟ್
ಇವತ್ತಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನ ನೀವೆಲ್ಲ ಅನ್ಕೊಂಡಿರ್ಬೋದು, ಇದಕ್ಕೆಲ್ಲ ಯಾಕೆ 100 ರೂಪೀಸ್ ಫೀಸ್ ಮಾಡಿದ್ರು, ಯಾಕೆ ಇದನ್ನ ಅಪ್ಲಿಕೇಶನ್ ಫಾರ್ಮ್ ಮಾಡಿದ್ರು, ಅದನ್ನ ಯಾಕೆ ನಾವು ಅದಕ್ಕೆ ಕ್ಲೋಸಿಂಗ್ ಟೈಮ್ ಕೊಟ್ಟು ಅಂತ ಅನ್ಕೊಂಡಿರ್ಬೋದು. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಒಂದು 150 ಜನ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆ ಮಕ್ಕಳದು 150 ಜನದ್ದು ಆಧಾರ್ ಕಾರ್ಡ್ ನಮ್ಮ ಆಲ್ರೆಡಿ ಇದೆ. ನಾವೇ ಕೂಡ ಒಂದ್ಸಲ ಡ್ರಾ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಬಂದಿರುವಂತ ನೋಡಿ 150 ಮಕ್ಕಳಲ್ಲಿ ಕನಿಷ್ಠ ಒಂದು 100 ಜನ ಬಂದಿದ್ದೀರಿ. ಇನ್ನೊಂದು 50 ಜನ ಪೇರೆಂಟ್ಸು ಅವ್ರು ಬಂದಿಲ್ಲ. ಬಟ್ ಅವರಲ್ಲಿ ಏನು ಒತ್ತಡ ಇರುತ್ತೆ ಅಂತಂದ್ರೆ, ಸಪೋಸ್ ಅವ್ರ ಮನೇಲಿ ಏನೋ ಹೆಲ್ತ್ ಇಶ್ಯೂ ಇರುತ್ತೆ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇರುತ್ತೆ, ಹೋಗ್ಲೇಬೇಕಾಗಿರುತ್ತೆ, ಹೋಗಿರ್ತಾರೆ. ಓಕೆ, ಅವರು ಈಗ ಅಂತ ಟೈಮಲ್ಲಿ ನಾವು 150 ಮಕ್ಕಳಲ್ಲಿ ಎತ್ತಿದಾಗ ಇಲ್ಲಿ 150 ಜನ ಬಿಟ್ಟು ಇನ್ನು 50 ಜನದಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ನೀವು ಅನ್ಕೊಂತೀರಾ ನಾವು ಅವತ್ತಿಂದ ಬೆಳಗಿಂದ ಸಂಜೆವರೆಗೂ ವೆಯ್ಟ್ ಮಾಡಿ ಕಾರ್ಯಕ್ರಮವೆಲ್ಲ ತಿಳ್ಕೊಂಡ್ವಿ, ಬಟ್ ಅದು ಯಾರೋ ಮನೇಲಿರೋರಿಗೆ ಸಿಕ್ತು ಅಂತೀರಿ, ಹೌದ್ರಾ? ಆ ಉದ್ದೇಶಕ್ಕೆ ಇದು ಈ ಕಾರ್ಯಕ್ರಮಕ್ಕೆ ಯಾರು ಬಂದಿರ್ತಾರೋ ಅವರಿಗೆ ಅಂತೇಳಿ ಇದನ್ನ ಒಂದು ನಿಯಮವನ್ನ ಮಾಡಿ ಈಗ ಈ ಕಾರ್ಯಕ್ರಮದಲ್ಲಿ ಯಾರಿದ್ದಾರೋ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದರಂತೆ ಎಲ್ಲರೂ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಇನ್ನು ಸಾಕಷ್ಟು ವಿಷಯಗಳು ಇದಾವೆ ನಿಮ್ಮ ಜೊತೆ ಮಾತಾಡೋದು. ಬಟ್ ಇಲ್ಲಿ ಮೊದಲನೇದಾಗಿ ಈ ಮಗು ಮತ್ತೆ ತಾಯಿ ಮತ್ತೆ ಶಾಲಾ ಬಂಧವನ್ನ ಗಟ್ಟಿಗೊಳಿಸುವ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಕನಸುಗಳನ್ನ ಬೆಳೆಸಲು ಸಹಾಯವಾಗುವಂತ ಒಂದು ಹೃದಯ ಸ್ಪರ್ಶಿ ಪಥ ಯಾವುದು ಅಂತಂದ್ರೆ ಇದು ಮದರ್ಸ್ ಗ್ಯಾದರಿಂಗ್ ಅನ್ನುವಂಥ ಒಂದು ಮೀಟಿಂಗು. ಇಲ್ಲಿ ಅಮ್ಮನ ಮಮತೆಯ ಮೃದುವಾದ ಸ್ಪರ್ಶ ಮತ್ತೆ ಅಪ್ಪನ ನೆರಳಿನ ದೃಢವಾದ ಲಕ್ಷ್ಯ, ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಮಗುಗೆ. ಅದ್ರ ಜೊತೆಗೆ ಶಿಕ್ಷಕರು ಬರ್ತಾರೆ. ಶಿಕ್ಷಕರು ಯಾವಾಗ ಬರ್ತಾರೆ ಅಂತಂದ್ರೆ, ಮಗು ಇನ್ನು ಚಿಕ್ಕದಿರುತ್ತೆ, ಆ ಮಗು ಹುಟ್ಟಿದ ತಕ್ಷಣ ಅಳುತ್ತೆ. ಯಾಕೆ ಅಳುತ್ತೆ ಅಂತಂದ್ರೆ, ತಾಯಿ ಗರ್ಭದಲ್ಲಿ ಮಗು ಒಂದು ಅದರದೇ ಒಂದು ಲೋಕದಲ್ಲಿ ಬದುಕ್ತಾ ಇರುತ್ತೆ. ಅದು ಹೊರಗೆ ಬಂದ ತಕ್ಷಣ ಅಳುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಭಯ, ನಾನು ಹೊರಗೆ ಬಂದೆ, ಇಲ್ಲಿ ನಾನು ಸತ್ತೋಗ್ತೀನಿ ಅನ್ನೋ ಭಯ. ಆದ್ರೆ ಅದು ಹುಟ್ಟಿರುತ್ತೆ. ಆ ಟೈಮಲ್ಲಿ ನೀವು ಕೂಡ ತಾಯಿ ಯಾವ್ದಾದ್ರು ನೋವು ಪಡ್ತಾ ಇರ್ತೀರಾ, ಬಟ್ ನೀವು ನೋಡೋರು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ನೀವು ಕಷ್ಟದಲ್ಲೂ ಕೂಡ, ಆ ಕಷ್ಟದಲ್ಲಿದ್ರು ಕೂಡ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಂದ್ರೆ ಆ ಮಗು, ಆ ಜೀವ ಈ ಪ್ರಪಂಚಕ್ಕೆ ಬಂದಿದೆ, ಅದು ಏನಾದ್ರೂ ಒಂದು ಮುಂದೆ ನಮಗೆ ಒಳ್ಳೆ ರೀತಿಯಿಂದ ಒಳ್ಳೇದಾಗುತ್ತೆ ಅನ್ನೋದು ಭರವಸೆ ಮೇಲೆ ಎಲ್ಲರೂ ಖುಷಿ ಪಟ್ಟು ಅವತ್ತು ಆ ಸಂಭ್ರಮವನ್ನ ಸಂಭವಿಸ್ತೀವಿ. ಅದಕ್ಕೆ ಕಾರಣ ಆ ಸಂಭ್ರಮ ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆ ಉಳಿಬೇಕು ಅಂತಂದ್ರೆ ನಾವು ಮಗುವನ್ನ ಬೆಳೆಸುವಂತ ರೀತಿ ಬದಲಾಗಬೇಕು. ಇವತ್ತು ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂತಂದ್ರೆ, ಬಹುಶಃ ನಾವೆಲ್ಲ ಹೇಳ್ತೀವಿ ಮಗು ಕಲಿಯೋದು ಎಲ್ಲಿ ಅಂತಂದ್ರೆ, ಮೊದಲನೇ ಟೀಚರ್ ಯಾರು ಅಂತ ಹೇಳಿದ್ರು, ನಮ್ಮ ರಂಜಿತಾ ಟೀಚರ್ ಇವರೆಲ್ಲ ಹೇಳಿದ್ರು, ಮನೇನೇ ಪ್ರಪಂಚ, ಮನೇನೇ ಟೀಚರು. ನಮ್ಮ ಟೀಚರ್ ಅನ್ನು ನೀವು ಗುರ್ಸೋದು ನಮಗೋಸ್ಕರ ನೀವೇ ಹೇಳಿರ್ತೀರ ಹೊರತು ಅದನ್ನ ಅವರು ಯಾರು ಹೇಳಿರಲ್ಲ. ಅಂದ್ರೆ ಟೀಚರ್ನ ಪರಿಚಯ ಮಾಡೋದೇ ತಾಯಿ, ತಂದೆನ ಪರಿಚಯ ಮಾಡೋದೇ ತಾಯಿ, ಸಂಬಂಧಿಕರನ್ನ ಪರಿಚಯ ಮಾಡೋದೇ ತಾಯಿ. ಆ ಉದ್ದೇಶ ಆಗಿರೋದ್ರಿಂದ ನಾವು ಇವತ್ತು ತಾಯಿಯ ಒಂದು ಒಕ್ಕೂಟ ಸಭೆಯನ್ನ ಏರ್ಪಡಿಸಿದ್ವಿ. ಕೆಲವೊಂದು ಪೇರೆಂಟ್ಸ್ ಮನೇಲಿ ನಿಮ್ಮ ಮನೆಯವರು ಮಾತಾಡಿರ್ಬೋದು, ಯಾಕೆ ಲೇಡೀಸ್ನ ಯಾಕೆ ಕಳಿಸಿದ್ರು, ಯಾಕೆ ನಮಗೆ ಅವಕಾಶ ಕೊಡ್ಬೋದಾಗಿತ್ತು ಅನ್ನುವಂಥ ಮಾತುಗಳು ಆಡಿದ್ದಾರೆ. ಆದ್ರೆ ಇಲ್ಲಿ ಮೇನ್ ಪಿಲ್ಲರ್ ಆಫ್ ಯಾರು ಅಂತಂದ್ರೆ ಮದರು ಬಹಳಷ್ಟು ತಿಳ್ಕೊಳೋದಿರುತ್ತೆ. ಆ ಮಗುವನ್ನ ಬೆಳೆಸೋ ರೀತಿ ನೀತಿಗಳು ಇರಬೇಕಾಗುತ್ತೆ. ಆ ಉದ್ದೇಶಕ್ಕಾಗಿ ನಾವು ನಿಮ್ಮನ್ನ ಕರೆದಿದ್ದೀವಿ. ಆದ್ರೆ ಇದರಲ್ಲಿ ಎಷ್ಟು ಜನ ನಿಮ್ಮ ಮನೆಯವ್ರು ನಮ್ಮನ್ನ ಬೈಕೊಂಡಿದಾರೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಏನು ಮಾಡ್ಲಿಕ್ಕೆ ಕರೆದಿದಾರೋ ಅಂತ ಅನುಮಾನ ಕೂಡ ಮಾಡಬಹುದು. ಇರ್ಲಿ, ಯಾಕೆ ಅಂತಂದ್ರೆ ಇದು ಇವತ್ತು ಒಂದು ಶಾಲೆ ಮಗು ಬೆಳೀಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ, ಅದೇ ಸೈಕಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಗು ಈ ಒಂದು ಸೈಕಾಲಜಿನ ಎವರಿ ಟೀಚರ್ಸ್ ಅವರ ಒಂದು ಪಾಠದಲ್ಲಿ ಓದ್ಕೊಂಡು ಬಂದಿರ್ತಾರೆ. ಫಸ್ಟ್ 0 to 2 ವರ್ಷ, ಅಂದ್ರೆ 0 ಇಂದ 2 ವರ್ಷದೊಳಗಿನ ಮಗು ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಕೇವಲ ಶಬ್ದ, ದೃಶ್ಯ, ಸ್ಪರ್ಶ. ಅಂದ್ರೆ ನಿಮ್ಮ ಸ್ಪರ್ಶ, ನೀವು ಮುಟ್ಟಿದ ತಕ್ಷಣ ನೀವು ತಾಯಿ ಹೌದು ಅಲ್ಲೋ ಅಂತ ಹೇಳಿ ಅದು ಗುರ್ಸುತ್ತೆ, ಹೌದಾ? ನೆಕ್ಸ್ಟ್ ಶಬ್ದ, ಯಾವ್ದಾದ್ರು ಒಂದು ದೊಡ್ಡ ಶಬ್ದ ಕೇಳಿದ್ರೆ ಅದು ಇಂಪಾಗಿದ್ರೆ ಖುಷಿ ಪಡುತ್ತೆ, ಜೋರಾಗಿದ್ರೆ ಅಳುತ್ತೆ, ಇಷ್ಟ ಗೊತ್ತಿರುತ್ತೆ. ಆಮೇಲೆ ದೃಶ್ಯ, ನಮ್ಮಲ್ಲಿ ಕಣ್ಣೆದುರಿಗೆ ಏನಿರುತ್ತೆ ಅನ್ನೋದನ್ನ ಅನಲೈಸ್ ಮಾಡುತ್ತೆ. ಅಂದ್ರೆ ಮಗು ಯಾವ ಹಂತದಲ್ಲಿ ಏನೇನು ಬದಲಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಮತ್ತೆ 2 ರಿಂದ 3 ವರ್ಷದಲ್ಲಿ ಮಗು ಹೇಗ್ ಬೆಳೆಯುತ್ತೆ ಅಂತಂದ್ರೆ, ಏನು, ಏಕೆ ಮತ್ತೆ ನಾನು ಅನ್ನೋ ಹಮ್ಮು ಅದರಲ್ಲಿ ಇರುತ್ತೆ. ಅಂದ್ರೆ ನೀವೇನೇ ಮಾಡಿದ್ರು ಕೂಡ ಏನದು, ಯಾಕೆ ಅನ್ನೋದಿರುತ್ತೆ, ಇರುತ್ತೆ ಇಲ್ಲ? ನಿಮ್ಮ ಮಕ್ಕಳ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ಅದನ್ನ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಅವರ ಸೈಕಾಲಜಿ ಗುಣಗಳು ಆಗಿ ಬಂದಿರುತ್ತೆ. ನೆಕ್ಸ್ಟ್ 4 ರಿಂದ 5 ವರ್ಷದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಕೆಲವೊಂದು ಭಾಷೆ ಮಾತಾಡೋದು ಕಲಿಯುತ್ತೆ, ಆಮೇಲೆ ಕಥೆಯನ್ನ ಹೇಳುತ್ತೆ, ಆಮೇಲೆ ಕೆಲವರು ಭಾವನೆಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳುತ್ತೆ. ಅಂದ್ರೆ ನೀವು ಸಪ್ಪಗಿದ್ರೆ ಬಂದು ಕೇಳುತ್ತೆ, ಯಾಕೆ ಮಮ್ಮಿ ಇವತ್ತು ಸಪ್ಪಗಿದೆಯಾ, ಪಪ್ಪ ಯಾಕೆ ಇವತ್ತು ಡ್ಯೂಟಿಗೆ ಹೋಗಿಲ್ಲ,
ಪಾಪ ಎಲ್ಲಿ ಹೋಗಿದೆ, ಇವೆಲ್ಲ ಕ್ವಶನ್ಗಳನ್ನ ಕೇಳ್ತಾ ಹೋಗುತ್ತೆ. ನೆಕ್ಸ್ಟ್ 6 ರಿಂದ 7 ವರ್ಷದಲ್ಲಿ ಸಮಸ್ಯೆ ಪರಿಹಾರ ಚರ್ಚೆ ಪ್ರಶ್ನೆ ಕೇಳುತ್ತೆ. ಅಂದ್ರೆ ಆ ಸಮಸ್ಯೆ ಅದನ್ನ ಹೇಗ್ ಬಗೆಹರಿಸಬೇಕು, ಇದು ಲೋಟ ಯಾಕೆ ಇಲ್ಲಿ ಇಡಬೇಕು, ಯಾಕೆ ಅಡಿಗೆ ಮಾಡ್ಬೇಕು, ನಾವ್ ಯಾಕೆ ಮನೆಗೆ ಊಟ ಮಾಡ್ಬೇಕು, ಯಾಕೆ ಹೋಟೆಲ್ ಹೋಗಿ ಊಟ ಮಾಡಬಾರ್ದು, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಬರುತ್ತೆ. ನೆಕ್ಸ್ಟ್ 8 ರಿಂದ 9ನೇ ವರ್ಷದಲ್ಲಿ ಗೆಳೆಯ ಜೊತೆ ಸಂಬಂಧ. ಅಂದ್ರೆ ನೀವೆಷ್ಟೇ ಖುಷಿಯಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರು ಅವ್ರಿಗೆ ಫ್ರೆಂಡ್ಸ್ ಬೇಕು. ಹೊರಗಡೆ ಆಟ ಆಡಕ್ ಹೋಗುತ್ತೆ, ಬೇರೆ ಫ್ರೆಂಡ್ಸ್ ಹಚ್ಕೊಡುತ್ತೆ, ಅವ್ರಿಗೆ ಏನ್ ಬೇಕೋ ಅದನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗುತ್ತೆ. ಅಂದ್ರೆ ಅಲ್ಲಿ ಭಾವನಾತ್ಮಕ ಬಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 8 ರಿಂದ 9ನೇ ವರ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಗೆಳೆಯರೊಡನೆ ಸಂಬಂಧ, ಸಹಭಾಗಿತ್ವ ಮತ್ತೆ ಭಾವನಾತ್ಮಕ ಬಲ ಆಗುತ್ತೆ. ನೆಕ್ಸ್ಟ್ 9 ರಿಂದ 12ನೇ ವರ್ಷದಲ್ಲಿ ಆತ್ಮವಿಶ್ವಾಸ ಮತ್ತೆ ಸ್ವತಂತ್ರ ಕಲಿಕೆ, ಸಂಶೋಧನೆ, ಹೊಸ ಕಲಿಕೆ. ನಮ್ಮಲ್ಲಿ ನಿಜ ಜೀವನದಲ್ಲಿ ಏನಿದೆಯೋ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ಅದು ಅದನ್ನ ಅಪ್ಲೈ ಮಾಡಕ್ ಹೋಗುತ್ತೆ, ಕಲೀಲಿಕ್ಕೆ ಹೋಗುತ್ತೆ, ನಾನು ಎಲ್ಲರಿಗಿಂತ ಫಿಟ್ ಇದ್ದೀನಿ ಅನ್ನೋದನ್ನ ತೋರ್ಸ್ಲಿಕ್ಕೆ ಹೋಗುತ್ತೆ. ಅಂದ್ರೆ ಇವುಗಳನ್ನ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ ಮಗು ಆಟೋಮೆಟಿಕ್ ಆಗಿ ಎಲ್ಲರ ಮನೆಯಲ್ಲೂ ನೀವು ಹೇಳಿದ್ರು ಹೇಳದೇ ಇದ್ರು ಇದು ಅದರಲ್ಲಿ ಮೈ ಬರ್ತಲ್ಲೇ ಬಂದಿರುತ್ತೆ. ಇಷ್ಟು ಅಂಶಗಳು ಅದ್ರಲ್ಲಿ ಇರುತ್ತೆ, ಅದು ಕಲಿತಾ ಹೋಗುತ್ತೆ. ಅದಕ್ಕೆ ಪೂರಕವಾದಂತ ವಾತಾವರಣ ನಾವು ಮನೇಲಿ ಹೇಗೆ ಬೆಳೆಸ್ಬೇಕು ಅನ್ನೋದು ಬಹಳ ಇಂಪಾರ್ಟೆನ್ಸ್ ಆಗಿರುತ್ತೆ. ಇಲ್ಲಿ ನೀವೆಲ್ಲ ಅನ್ಕೊಂಡಿರ್ಬೋದು, ನಿಮ್ಮ ಮೊಬೈಲ್ ಅಲ್ಲಿ ನೀವೆಲ್ಲರ ಹತ್ರನೂ ಮೊಬೈಲ್ ಇದೆ, 2 ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ಆ ಮೊಬೈಲು ಎಷ್ಟಿರ್ಬೋದು, 164 GB ಇರ್ಬೋದು, 128 GB ಇರ್ಬೋದು, 256 GB ಇರ್ಬೋದು. ಬಟ್ ನಾವೆಲ್ಲ ತಿಳ್ಕೊಂಡಿರುವಂತ ಮೆದುಳು, ನಮ್ಮ ಮೆದುಳು ಎಷ್ಟು GB ಇರ್ಬೋದು ಗೊತ್ತಿದೆಯಾ ಯಾರಿಗಾದ್ರು? ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದಿರಾ? ನಮ್ಮ ಮೆದುಳು ಇದೆಯಲ್ಲ ಮೆಮೊರಿ, ಆ ಮೆದುಳು ಮೆಮೊರಿ ಎಷ್ಟು GB ಇದೆ ಅಂತ ಗೊತ್ತಿದೆಯಾ? ಯಾರಿಗಾದ್ರೂ ಗೊತ್ತಿದೆ? 2.5 ಗಿಗಾಬೈಟ್ ಅಂತೇಳಿ. ಗಿಗಾಬೈಟ್ ಮೀನ್ಸ್ ಏನಪ್ಪಾ ಅಂದ್ರೆ ಮಿಲಿಯನ್ ಗಿಗಾಬೈಟ್ ಇದೆ. ಅಷ್ಟು ನೆನಪಿನ ಸಾಮರ್ಥ್ಯ ನಮ್ಮ ಮೆದುಳು ಹೊಂದಿದೆ. ಈಗ ಸಪೋಸ್ ನೀವು ಎಲ್ಲೋ ಒಂದ್ ಕಡೆ ಪಾಠ ಮಾಡಿರೋದು ಟೀಚರ್ ಹೊಡೆದು ಬಡ್ದು ಹೇಳ್ಕೊಟ್ಟಿರೋದು ಒಂದ್ ನೆನಪಿರುತ್ತೆ, ಒಂದು ಇಲ್ಲ ಅಂತಂದ್ರೆ ಪ್ರೀತಿಯಿಂದ ನಗ್ನಗ್ತಾ ಹೇಳ್ಕೊಟ್ಟಿರೋದು ಈಗೂ ನಿಮ್ಮಲ್ಲಿ ನೆನಪಿದೆ. ಆದ್ರೆ ಮಧ್ಯದಲ್ಲಿ ಯಾರೋ ಒಂದ್ ಸರ್ ಬಂದು ಪಾಠ ಮಾಡಿದ್ರು, ಕೇಳಿದ್ವಿ, ಬಿಟ್ವಿ, ಅದು ಯಾವ್ದು ನೆನಪಿಲ್ಲ. ಹೌದಾ? ನೆನಪಿದ್ಯಾ? ಇಲ್ಲ. ಆದ್ರೆ ಖುಷಿಯಿಂದ ನಗ್ನಗ್ತಾ ಡಿಫ್ರೆಂಟ್ ಆಗಿ ಹೇಳ್ಕೊಟ್ಟಿರೋದು ಇವತ್ತು ಕೂಡ ನಿಮ್ಗೆ ನೆನಪಿದೆ ಒಂದು. ಇನ್ನೊಂದು ಕಟೆ ಹೊಡೆದ್ಬಿಟ್ಟು ಅಳಿಸಿ ಬಯಸಿದ್ರು ಹೇಳ್ಕೊಟ್ಟಿದ್ದು ನೆನಪಿದೆ. ಯಾಕೆ ಅಂದ್ರೆ ಮಗುವಿಗೆ ನೀವೇ ಇಲ್ಲೇ ಅರ್ಥ ಮಾಡ್ಕೊಡ್ರಿ, ನಾವು ಕಾಮನ್ ಆಗಿದ್ರೆ ಮಗು ಅದನ್ನ ಕಲಿಕೆಯನ್ನ ಗ್ರಹಿಸಲ್ಲ. ಅಂದ್ರೆ ಅದು ಸ್ಪೆಷಲ್ ಆಗಿ ವಿಶೇಷವಾಗಿ ಇರಬೇಕು ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಅಥವಾ ನಮ್ಮ ಒಂದು ಶಾಲೆಯ ಗುರುತಾಗಿದ್ದು. ಇಲ್ಲಿ ಕೆಲವೊಂದು ನಾವು ಈ ವರ್ಷ ಸಾಕಷ್ಟು ನಮ್ಮ ಶಾಲೆಯಲ್ಲಿ ಆಕ್ಟಿವಿಟೀಸ್ ನ ಮಾಡ್ತಾ ಬಂದಿದ್ದೀವಿ. ಈ ಆಕ್ಟಿವಿಟೀಸ್ ಮಾಡಿರೋದನ್ನ ನೀವೆಲ್ಲ ಕೇಳಿ ನೋಡ್ರಿ. ಒಂದು ಲೆಸನ್ ಓದಿದ್ರೆ ಮಗು ಅವತ್ತು ಓದುತ್ತೆ, ನೆಕ್ಸ್ಟ್ ಡೇ ಓದಲ್ಲ. ನೀವೆಲ್ಲರೂ ಅಷ್ಟೇ, ನೀವು ಕೂಡ ಏನ್ ಮಾಡಿದ್ರೆ 10th ತನಕ ಓದಿದ್ರಿ, 10th ಆಯ್ತು ಅಂದ ತಕ್ಷಣ ಆ ಬುಕ್ಸ್ ಅನ್ನ ಎಲ್ಲ ಬಿಸಾಕ್ ಬಂದ್ಬಿಟ್ಟಿದ್ರಿ. ನಾವು ಬಂದಿದೀವಿ, ನೀವು ಬಂದಿದ್ರಿ. ಯಾಕಂದ್ರೆ ಅದನ್ನ ನಿಜ ಜೀವನಕ್ಕೆ ನಾವು ಇಲ್ಲಿ ತನಕ ಅಪ್ಲೈ ಮಾಡ್ಕೊಳಕ್ಕೆ ಯಾರು ಕೂಡ ಹೋಗಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ತುಂಬಿದೀವಿ. ಏನ್ ಗೊತ್ತಾ, 10th ಮುಗೀತು, ಇನ್ಮೇಲೆ ಅದು ಓದೋ ಅವಶ್ಯಕತೆ ಇಲ್ಲ ಅಂತ ಅದು ಮುಚ್ಚಿಟ್ಟಿರ್ತೀವಿ. ಅದು ತಿಳ್ಕೊಳೋ ಪ್ರಯತ್ನ ಮಾಡಿಲ್ಲ, ತಲೆ ಉಳಿಸ್ಕೊಳೋ ಪ್ರಯತ್ನ ಮಾಡಿಲ್ಲ. ಅದು ಏನಾಗ್ತಿದೆ, ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೋ ನಮ್ಮ ಕಥೆಗಳು, ಕವನಗಳು ಮತ್ತೆ ಪದ್ಯಗಳು ಇವೆಲ್ಲವೂ ಕೂಡ ನಮ್ಮ ನಿಜ ಜೀವನದಲ್ಲಿ ಈಗಲೂ ಕೂಡ ಅಳವಡಿಕೆ ಆಗ್ತಾ ಇದ್ದಾವೆ. ಇನ್ನೊಂದು, ನಾವು ಪೋಷಕರಾದಂತ ನಮ್ಮ ಕರ್ತವ್ಯ ಏನಪ್ಪಾ ಅಂತಂದ್ರೆ ಯಾವತ್ತು ಮಕ್ಕಳಿಗೆ ಅವೈಲಬಲ್ ಇರಬೇಕು. ಅವೈಲಬಲ್ ಮೀನ್ಸ್ ಏನಂದ್ರೆ ನಿಮ್ ಮಕ್ಕಳಿಗೆ ದುಃಖ ಆದ ತಕ್ಷಣ, ಸಂತೋಷ ಆದ ತಕ್ಷಣ ಹೇಳಕ್ಕೆ ನೀವು ಫ್ರೀಯಾಗಿ ಸಿಗ್ಬೇಕು. ನೀವು ಒತ್ತಡ ಇರಬಾರ್ದು. ಅಂದ್ರೆ ನೀವೇನೋ ಕೆಲಸ ಮಾಡ್ತಿರ್ತೀರಿ, ಮಗು ಏನೋ ಖುಷಿ ಹಂಚ್ಕೊಳಕ್ ನಿಮ್ಮ ಹತ್ರ ಬರುತ್ತೆ, ಏನೋ ನಿಂದು ತರಲೆ ನಂದೇ ನನಗಾಗಿದೆ ಅಂತ ನೀವು ಒಂದು ಮಾತು ಅಂದ್ರೆ ಅದಕ್ಕೆ ಏನನ್ಸುತ್ತೆ, ಅಲ್ಲಿ ಹಿಂದೆ ಹೋಗ್ಬಿಡುತ್ತೆ. ಅವಾಗ ಏನ್ ಮಾಡುತ್ತೆ ಮಗು, ನಮ್ಮ ಮನೇಲಿ ನನ್ನ ತಾಯಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನನ್ನನ್ನ ಇಷ್ಟ ಪಡ್ತಾ ಇಲ್ಲ ಅಂತಂತೆ. ಹಾಗಾಗಿ ನೀವೇ ಮಾಡ್ಬೇಕು, ಪ್ರೀತಿಯಿಂದ ನಗುತ್ತಾ, ನಿಮ್ಗೆ ಎಷ್ಟೇ ಒತ್ತಡ ಇರಲಿ, ಅಂದ್ರೆ ನಿಮ್ಗೆ ಮಗುನೇ ಪ್ರಪಂಚ ಎಲ್ಲರಿಗೂ ಕೂಡ. ಹೌದ್ರಾ? ಆ ಮಗುನ ಕೇಳ್ರಿ, ಅದೇನಿದೆ ಅಂತ ಕೇಳ್ರಿ. ಆಮೇಲೆ ಎಷ್ಟು ಅಂದ್ರೆ ನೀವು ಫ್ರೆಂಡ್ಸ್ ಜೊತೆನೂ ಹೋಗದ ರೀತಿಯಲ್ಲಿ ನೀವು ಬೆಳೆಸ್ಬೋದು ಮಕ್ಕಳನ್ನ. ಯಾಕೆಂದ್ರೆ ನೀವು ಪ್ರೀತಿಯಿಂದ ನಗುತ್ತಾ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ, ಆಮೇಲೆ ನೀವು ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಮಗುನ ಬಳಸ್ಕೊಳ್ರಿ, ತೊಂದರೆ ಏನಿಲ್ಲ. ಯಾಕಂದ್ರೆ ನಿಮ್ಮ ಮಗು ನಿಮ್ಮನೆ ಕೆಲಸ, ನಿಮ್ಮ ಮಗು ಕಲಿಸಿದ್ರೆ ನೀವು ನಾಳೆ ನಿಮ್ಮ ಮಗು ಒಳ್ಳೆ ಪ್ರಜೆ ಆಗುತ್ತೆ, ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದನ್ನ ನೀವು ಮಾಡ್ರಿ. ಯಾಕಂದ್ರೆ ನಮ್ಮ ಮಗುಗೆ ನಾನ್ ಕಷ್ಟಪಟ್ಟಿರೋ ಸಾಕಪ್ಪ, ನನ್ನ ಮಗು ಕಾಲ್ ಮೇಲೆ ಕಾಲ್ ಹಾಕಿ ಕುತ್ಕೊಳ್ಳಿ, ಆರಾಮಾಗಿರ್ಲಿ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ರೆ ದಯವಿಟ್ಟು ಅದನ್ನೆಲ್ಲ ತೆಗೆದಾಕ್ರಿ. ಯಾಕಂದ್ರೆ ಇವತ್ತು ಪ್ರಪಂಚ ಬದಲಾಗಿಲ್ಲ, ನಾವು ಬದಲಾಗ್ತಾ ಇದೀವಿ. ಆದ್ರೆ ನಮ್ಮ ಒಂದು ಬಾಲ್ಯ ಜೀವನ, ನಮ್ಮ ಬಾಲ್ಯ ಜೀವನ ಹೇಗಿತ್ತು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾರ ಹತ್ರನೂ ಕೂಡ ಓದೋನಲ್ಲ, ಯಾರ ಜೊತೆನೂ ಇವತ್ತು ಕೂಡ ಹೊರಗಡೆ ಹೋಗ್ಬೇಕು ಅನ್ನೋ ಹವ್ಯಾಸ ನನಗಿಲ್ಲ. ಇವತ್ತು ನಾನು ಏನಾದರೂ ಶೇರ್ ಮಾಡ್ಕೊಳೋದು ನಮ್ಮ ತಾಯಿಯ ಜೊತೆ. ಒಂದು ಒಳ್ಳೇದು ಮಾಡಿದ್ರು ಕೂಡ, ಒಂದು ಕೆಟ್ಟದ್ದು ಮಾಡಿದ್ರು ಕೂಡ ಅವತ್ತಿಂದ ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ. ಅದರಿಂದ ಅದು ನನಗೆ ಏನಿರುತ್ತೆ ಅಂದ್ರೆ, ನನ್ನ ತಾಯಿ ಎಜುಕೇಟೆಡ್ ಅಲ್ಲ,
ಆದ್ರೆ ಅದು ತಗೊಳ್ಳುವಂತ ನಿರ್ಧಾರ ಇದೆಯಲ್ಲ, ನಮ್ಮ ತಾಯಿ ತಗೊಳ್ಳೋ ನಿರ್ಧಾರದಿಂದ ಇವತ್ತು ನಾನು ಈ ಹಂತಕ್ಕೆ ಬಂದಿದ್ದೀನಿ ಅಂದ್ರೆ ಅದು ತಪ್ಪೇನಿಲ್ಲ. ಯಾಕಂದ್ರೆ ತಾಯಿ ಜವಾಬ್ದಾರಿ ಅನ್ನೋದು ಆಗಿರುತ್ತೆ. ನನ್ನ ತಾಯಿ ಕೆಲವೊಂದು ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಡಿಸಿಷನ್ ಕೊಟ್ಟಿದ್ದಾರೆ, ಅದು ಇವತ್ತಿಗೂ ಕೂಡ ನನಗೆ ಉಪಯೋಗ ಆಗಿದೆ. ಇವತ್ತು ನಾನು ಇಲ್ಲಿ ಬರಕಂತ ಕಾರಣ ನನ್ನ ತಾಯಿಯವರೇ ಹೊರತು ಮತ್ತಿನ್ಯಾರು ಇಲ್ಲ. ಯಾಕಂದ್ರೆ ನಾನು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ತಾಯಿ ಅವಿದ್ಯಾವಂತೆ ಆದ್ರೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಒಂದ್ಸಲ ಡಿಸಿಷನ್ ತಗೊಂತಾರೆ ಅಂತಂದ್ರೆ ನಾನು ನಿಜವಾಗ್ಲೂ ಅನ್ಬಿಲಿವೇಬಲ್. ಅಂದ್ರೆ ನಾವು ಎಲ್ಲರಲ್ಲೂ ಆ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬ ತಾಯಿಗೂ ಇದೆ. ಅಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಅಂತಲ್ಲ, ಅವರ ಒಂದು ಅನುಭವ ಇದೆಯಲ್ಲ ಅದು ಬಹಳ ದೊಡ್ಡದು. ಅದಕ್ಕೆ ನಾವು ಯಾವತ್ತೂ ಕೂಡ ತಲೆಬಾಗ್ಬೇಕು. ನೀವೆಲ್ಲ ಅನ್ಕೊಂಡಿರ್ಬೋದು, ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ನಮ್ಮ ತಾಯಿ ಬೆಳೆಸಿದ್ದು ಹೆಂಗ್ ಗೊತ್ತಾ, ಇವತ್ತು ಆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅದು ನನ್ನ ಆಯ್ಕೆ ಅಲ್ಲ, ನನ್ನ ತಾಯಿಯ ಆಯ್ಕೆ, ನನ್ನ ತಂದೆಯ ಆಯ್ಕೆ. ಅದು ಆಗಿರೋದ್ರಿಂದ ನಾನು ಇಲ್ಲಿ ನಿಂತ್ಕೊಂಡೆ. ಹಾಗಾಗಿ ನೀವು ಆಯ್ಕೆ ಮಾಡುವಂತ ಒಂದು ಉದ್ಯೋಗ ಆಗಿರ್ಬೋದು, ನಿಮ್ಮ ಮಗುವಿಗೆ ಆಯ್ಕೆ ಎಲ್ಲ ನಿಮ್ದೇ ಆಗಿರುತ್ತೆ ಹೊರತು ಅದು ತಾಯಿಯವ್ರದಲ್ಲ, ಅದು ಮಗು ಅಲ್ಲ. ಮಗು ನಾವೇನ್ ಹೇಳುತ್ತೋ ಅದು ಕೇಳುತ್ತೆ. ಹಾಗಾಗಿ ನೀವೇ ಮಾಡ್ತೀರಾ ಅಂತಂದ್ರೆ ಒಳ್ಳೆ ರೀತಿಯಿಂದ ಮಗುವನ್ನ ಬೆಳೆಸ್ರಿ. ಎಲ್ಲರೂ ಯಾರೇನೇ ಮಾತಾಡಲಿ ನಿಮ್ಮ ಮಗು ಬಗ್ಗೆ, ನಿಮ್ಮ ಮಗು ಏನ್ ಸಿಮೆಗಿಲ್ದಾನ ಅಥವಾ ಅಥವಾ ನಿಮ್ಮ ಮಗು ಏನ್ ಬಹಳ ಟಾಪ್ ಆಗಿ ಹೋಗ್ತಾನ ಅಥವಾ ನಿಮ್ಮ ಮಗು ಬಹಳ ದೊಡ್ಡದನೆ ಆ ತರ ಅನ್ಸಿದ್ರು ಪರವಾಗಿಲ್ಲ. ಆದ್ರೆ ನಿಮ್ಮ ಮಗು ಬದಲಾವಣೆ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ, ಪ್ರತಿಯೊಬ್ಬ ತಾಯಿಯಲ್ಲೂ ಇದೆ. ಆದ್ರೆ ನೀವು ಅದನ್ನ ಹೇಗೆ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ತಾವು ಯಾರು ಕೂಡ ನಿಮ್ಮ ಮಗು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಅಪ್ರಿಶಿಯೇಟ್ ಮಾಡ್ರಿ, ಕೆಟ್ಟದನ್ನ ಮಾಡಿದ್ರೆ ತಿದ್ದಿ ಹೇಳ್ರಿ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ, ಒಳ್ಳೆ ದೊಡ್ಡ ಶಾಲೆ, ಅಲ್ಲೆಲ್ಲರೂ ಕೂಡ ಶ್ರೀಮಂತ ಮಕ್ಕಳು ಹೋಗ್ತಾರೆ. ಅಂತ ಶಾಲೆಯಲ್ಲಿ ಒಂದು ಮಗು ಏನ್ ಮಾಡ್ತು ಅಂತಂದ್ರೆ, ಯಾವ್ದೋ ಒಂದು ಮಗು ಅಲ್ಲಿರೋಂಥ ಪೆನ್ಸಿಲ್ನೆಲ್ಲ ಕಳುವು ಮಾಡ್ತಾ ಇತ್ತು. ಅದನ್ನ ಪ್ರತಿದಿನ ಪೇರೆಂಟ್ಸ್ ಹೇಳ್ತಾನೆ ಇದ್ರು, ನಮ್ಮ ಪೆನ್ಸಿಲ್ ಕಳೆದೋಯ್ತು, ಅವ್ರ ಪೆನ್ಸಿಲ್ ಕಳೆದೋಯ್ತು ಅಂತ. ಕಳೆದೋಯ್ತು ಅಂದ ತಕ್ಷಣ ಅಲ್ಲಿರುವಂತ ಪ್ರಿನ್ಸಿಪಾಲ್ ಏನ್ ಮಾಡಿದ್ರು, ಯಾರು ಮಾಡ್ತಿದ್ದಾರೆ ಇದನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಎಲ್ಲ ಗ್ರೂಪ್ ಮಾಡಿಬಿಟ್ಟು ಬಿಟ್ರು. ಅವಾಗ ಒಬ್ಬ ಹುಡುಗ ಸಿಕ್ಕ. ಆ ಹುಡುಗ ಅವನಲ್ಲಿ ಎಲ್ಲ ಪೆನ್ಸಿಲ್ಗಳು ಅಷ್ಟು ಸುಮಾರು 100 ಪೆನ್ಸಿಲ್ ಅದ್ರಲ್ಲಿ ಇತ್ತಂತೆ. ಅಂದ್ರೆ ಆ ಪೆನ್ಸಿಲ್ ತೆಗೆದ ತಕ್ಷಣ ಅವ್ರು ಹೇಳಿದ್ರಂತೆ, ಅವ್ರನ್ನ ಫಸ್ಟ್ ಕರ್ಸಿದ್ದು ಅವ್ರ ತಾಯಿ ಕರ್ಸಿ, ಏನ್ರಿ ನಿಮ್ಮ ಮಗು ಹಿಂಗ ಕಳ್ಸೋದು ಅಂತ ಬೈದ್ರಂತೆ. ಯಾಕೆ ಅಂತಂದ್ರೆ ಅವ್ರಿಗೆ ಮಗು ಕಲಿಯೋದ್ ಗೊತ್ತಿರಲ್ಲ. ಆದ್ರೆ ಅದು ಹೇಗಾಯ್ತು ಅನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಆ ಬೈದ್ರು, ಆ ಅಮ್ಮನೂ ಕೂಡ ಸಿಟ್ಟು ಬಂತು, ಏನೋ ನೀನ್ ನನ್ನ ಮರ್ಯಾದೆಲ್ಲ ತೆಗೆದ್ಬಿಟ್ಟೆ ಅಂತೇಳಿ ಆ ಅಮ್ಮ ಸ್ಕೂಲಿಂದ ಮನೆವರೆಗೂ ಹೊಡ್ಕೊಂತ ಬಂದ್ರು. ತಂದೆ ಡ್ಯೂಟಿಗೆ ಹೋಗಿದ್ರು. ತಂದೆ ಡ್ಯೂಟಿಗೆ ಹೋದ ತಕ್ಷಣ ತಂದೆ ಬಂದ ತಕ್ಷಣ ತಂದೆಗೆ ಹೇಳಿದ್ರು, ತಂದೆನೇ ಹೇಳ್ಬಿಟ್ಟು, ಏನೋ ನಾನು ಅಷ್ಟೊಂದು ಹೊರಗಡೆ ದುಡ್ಕೊಂಡ್ ಬರ್ತೀನಿ, ನಿನಗೋಸ್ಕರ ಕಷ್ಟಪಡ್ತೀನಿ, ನೀನ್ ಯಾಕೆ ಕಳ್ತನ ಮಾಡಿದೆ, ನಾನು ಹೇಳಿದ್ರೆ ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ ಒಂದು ಮಾತಂದ್ರು. ಇಲ್ಲಿ ಅರ್ಥ ಆಗಿರ್ಬೇಕು ನಿಮಗೆ, ಆಫೀಸಿಂದ ತಗೊಂಡ್ಬರ್ತಿದ್ದೆ ಅಂತ. ಅಂದ್ರೆ ಅಂಗಡಿಯಿಂದ ತಗೊಂಡ್ಬರ್ತಿದ್ದೆ ಅಂತ ಹೇಳಿಲ್ಲ ಅಂತವ್ರು. ಅಂದ್ರೆ ತಂದೆ ರೋಗ ಮಗುಗ್ ಬಂದಿದೆ ಅಂತ. ಅವ್ರೇನ್ ಮಾಡ್ತಿದ್ರು ಗೊತ್ತಾ, ತಂದೆ ಆಫೀಸಿಂದ ಪೆನ್ಸಿಲ್ಲು ಪೆನ್ನು ತಗೊಂಡ್ಬರ್ತಿದ್ರು, ಅದಕ್ಕೆ ಇವ್ನು ಶಾಲೆಯಿಂದ ಪೆನ್ಸಿಲ್ಲು ಪೆನ್ನು ತಗೊಂಡೋಗ್ತಿದ್ದ. ಅಂದ್ರೆ ಇದು ಎಲ್ಲಿಂದ ಹೊರತು, ಬಿಕಾಸ್ ಆಫ್ ತಂದೆ. ಹಾಗಾಗಿ ಅವರು ತಂದೆ ಆದವರು ಅಂಗಡಿಯಲ್ಲಿ ಕೊಂಡ್ಕೊಂಡ್ಬಂದಿದ್ರೆ ಮಗು ಕೂಡ ಇನ್ನೊಬ್ರು ಕೊಂಡ್ಕೊಂಡ್ಬಂದಿರ್ತಾರೆ, ನಾನು ತಗೊಂಡ್ಬರ್ಬಾರ್ದು ಅನ್ನೋ ಮೆಂಟಾಲಿಟಿ ಇತ್ತು. ಅಂದ್ರೆ ಬಟ್ ನಾನು ನಿದರ್ಶನ ಹೇಳಿದ್ದು, ಬಟ್ ಇಲ್ಲಿ ನಮ್ಮಲ್ಲಿರೋ ಪೇರೆಂಟ್ಸ್ ಯಾರು ಆಗಿಲ್ಲ. ಬಟ್ ನಾನು ನಿಮಗೆ ಹೇಳಿದ್ದು ಅಷ್ಟೇ. ಯಾಕಂದ್ರೆ ಮಗು ನಾವು ಹೇಳಿದ್ದನ್ನ ಕೇಳೋಲ್ಲ, ನಾವು ಮಾಡಿದ್ದನ್ನ ಮಾಡುತ್ತೆ. ಹೌದಾ? ಅದು ಹೇಗೆ ಅಂತಂದ್ರೆ, ಒಂದು ಸ್ಮಾಲ್ ನಿಮಗೆ ಒಂದು ಆಕ್ಟಿವಿಟೀಸ್ ಮಾಡಿಸ್ತೀನಿ, ನೀವೆಲ್ಲ ಒಪ್ಕೊಳೋದಾದ್ರೆ ರೆಡಿ ಇದ್ದೀರಾ? ಓಕೆ, ಕೈ ಎಲ್ಲ ಮುಂದೆ ತಗೊಂಬನ್ರಿ. ಜಸ್ಟ್ ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು. ಓಕೆ, ಕೈ ಮುಷ್ಟಿ ಮಾಡ್ರಿ, ತೋರ್ಬೇಡ ಮಾಡ್ರಿ. ಮಾಡಿದ್ರಾ? ಎಲ್ಲರೂ ಗಲ್ಲದ ಮೇಲೆ ಇಟ್ಕೊಳ್ರಿ. ಗಲ್ಲದ ಮೇಲೆ ಇಟ್ಕೊಂಡಿರಾ? ಗಲ್ಲ ಯಾವುದು? ಯಾಕೆ ಅಂದ್ರೆ ನೀವೇನ್ ಅನ್ಕೊಂಡ್ರಿ ಗೊತ್ತಾ, ನಾನು ಒಂದು ಆಕ್ಟಿವಿಟಿ ಮಾಡಿದೆ, 2 ಆಕ್ಟಿವಿಟಿ ಮಾಡಿದೆ, 3ನೇ ಆಕ್ಟಿವಿಟಿಗೆ ನಾನು ಬೇರೆ ಕಡೆ ಇಟ್ಕೊಂಡು ನಿಮ್ಗೆ ಹೇಳಿದ್ ತಪ್ಪಾಗಿ ಹೇಳಿದೆ. ಅಂದ್ರೆ ಅದ್ರ ಅರ್ಥ ನೀವು ಹೇಳಿದ್ದನ್ನು ಯಾರೋ ಮಾಡಲಿಲ್ಲ, ನಾನು ಮಾಡಿದ್ದನ್ನು ಮಾಡಿದ್ರಿ ಅಂತ ಅರ್ಥ. ಹಾಗಾಗಿ ಇದೇನಪ್ಪ ಅಂತಂದ್ರೆ, ಮಕ್ಕಳು ನಾವು ಹೇಳೋದಕ್ಕಿಂತ ಜಾಸ್ತಿ ನಾವು ಮಾಡಿದ್ದನ್ನು ಮಾಡ್ತಾರೆ. ಹೌದ್ರಾ? ನಾವು ಮಾಡಿದ್ದನ್ನು ಮಾಡ್ತಾರೆ ಅನ್ನೋದು ಏನಪ್ಪಾ ಅಂತಂದ್ರೆ, ನಾವು ಎಷ್ಟು ಹೇಳ್ತೀವಿ ಅಲ್ಲಿ ಹೋಗ್ಬೇಡ ಬರ್ಬೇಡ ಅಂತ ಹೇಳ್ತೀವಿ, ಬಟ್ ನಾವು ಅಲ್ಲಿ ಹೋಗ್ತೀವಿ ಬರ್ತೀವಿ. ಯಾರೋ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀರಿ, ಆದ್ರೆ ನೀವು ಹೋಗಿದ್ದೀರಿ ಅಂತ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಇದೇನಾಗುತ್ತೆ ಅಂದ್ರೆ, ಮಗು ಲಾಟ್ ಆಫ್ ಡಿಫ್ರೆನ್ಸ್. ನಾವು ಹೇಳಿದ್ದನ್ನ ಕೇಳಲ್ಲ, ನಾವು ಮಾಡಿದ್ದನ್ನ ಮಾಡುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ನಿಮ್ಮೆಲ್ಲರಿಗೂ ಇರಲಿ. ಅಂದ್ರೆ ನಾವು ಒಳ್ಳೇದನ್ನ ಮಾಡಿದ್ರೆ ಮಗು ಅದು ಒಳ್ಳೇದನ್ನೇ ಮಾಡುತ್ತೆ, ಕೆಟ್ಟದನ್ನ ಮಾಡಿದ್ರೆ ಖಂಡಿತ ಕೆಟ್ಟದನ್ನೇ ಮಾಡುತ್ತೆ. ಇದು ಪೂರ್ಣ ಏನಪ್ಪಾ ಅಂತಂದ್ರೆ, ಮಗುವಿನ ಮನಸ್ಥಿತಿ ಯಾವುದು ತಪ್ಪಲ್ಲ, ಅದು ಬದಲಾಗೋದು ಪೋಷಕರಿಂದ ಮತ್ತೆ ಇಲ್ಲಿರುವಂತಹ ಟೀಚರ್ಸ್ ಇಂದ. ಮತ್ತೆ ಇನ್ನೊಂದು ಹೇಳ್ತೀನಿ ನನಗೆ, ಬರೀ ಇದುವರೆಗೂ ಪೇರೆಂಟ್ಸ್ ಹೇಳಿದ್ರು, ತಾಯಿಯವ್ರದ್ದು ಹೇಳಿದ್ರು, ಮತ್ತೆ ಶಿಕ್ಷಕರದ್ದೇನು ಹೇಳಿಲ್ವಾ?
ಅದನ್ನು ಕೇಳ್ಬೋದು. ಅಂದ್ರೆ ಶಿಕ್ಷಕರಾದವ್ರ ಜವಾಬ್ದಾರಿ ಇದೆಯಲ್ಲ, ಸೆಕೆಂಡ್ ಮೊದಲು ಟೀಚರ್. ನಾನು ಹೇಳೋದು ತಾಯಿ ಬಿಟ್ರೆ ಮಗು ಅತಿ ಹೆಚ್ಚು ಸ್ಪೆಂಡ್ ಮಾಡೋದು ಟೀಚರ್ಸ್ ಜೊತೆನೆ. ತಾಯಿ ಬಿಟ್ಟ ನಂತರದ ಒಂದು ನಮ್ಮನ್ನು ಕೇರಿಂಗ್ ಮಾಡುವಂತ ಜೀವ ಅಂದ್ರೆ ಅದು ಟೀಚರ್ ಮಾತ್ರ. ಇಲ್ಲಿ ಎಲ್ಲ ಇರುವಂತ ಟೀಚರು ಎಲ್ಲರೂ ತಿಳ್ಕೊಂಡಿದ್ದಾರೆ, ನಮ್ಮ ಟೀಚರ್ಸ್ ಎಲ್ಲ ಕೂಡ ಬಹಳಷ್ಟು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಕೂಡ ಹಂಗೆ ಇದ್ದಾರೆ. ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಹಾಗೆ ಟ್ರೀಟ್ ಮಾಡ್ತಾರೆ. ನಿಮ್ಮೆಲ್ಲ ಮಕ್ಕಳನ್ನು ನೋಡಿರ್ಬೋದು ನೀವೆಲ್ಲ. ನಿಮ್ಮ ಮಕ್ಕಳು ನಿಮ್ಮ ಟೀಚರ್ಸ್ ಮಾಡಿದ್ದನ್ನ ಬಂದು ಸ್ಪೆಷಲ್ ಆಗಿ ಇಮಿಟೇಟ್ ಮಾಡಿ ತೋರಿಸ್ತಾರೆ. LKG UKG ಮಕ್ಕಳು, ಹೌದ್ರಾ? ಎಲ್ಲರೂ ಅವ್ರು ಹೆಂಗ್ ಪಾಠ ಮಾಡ್ತಾರೆ, ಹೇಗ್ ನೋಡ್ತಾರೆ, ಹೇಗ್ ಬರೀತಾರೆ, ಅದನ್ನ ನಿಮ್ಮ ಮನೆಗೆ ಅಜ್ಜಿ ನೀನ್ ಕುತ್ಕೋ, ನಾನು ಚೈತ್ರ ಟೀಚರ್ ಆಗಿರ್ತೀನಿ, ನಾನು ನಾಗರತ್ನ ಟೀಚರ್ ಆಗಿರ್ತೀನಿ ಅಂತ ಇಮಿಟೇಟ್ ಮಾಡಿ ತೋರಿಸ್ತಿರೋ ಮಕ್ಕಳು ಇದ್ದಾರೆ. ಯಾಕೆ ಅಂದ್ರೆ ರಿಯಲ್ ಹೀರೋಯಿನ್ನು ಟೀಚರ್, ಇಲ್ಲಿ ತಾಯಿ ಮತ್ತೆ ಟೀಚರ್. ಯಾಕಂದ್ರೆ ನಮಗೆಲ್ಲ ಇರ್ಬೋದು, ನಮಗೆಲ್ಲ ಬೇರೆಯವ್ರು ಇರ್ಬೋದು, ಯಾರ್ಯಾರು ಇದ್ದಾರೆ ಇವತ್ತಿನ ಹೀರೋಯಿನ್ಗಳು ಯಾರಿದ್ದಾರೆ, ರಮ್ಯಾ ಅವರೆಲ್ಲ ಇರ್ಬೋದು. ಆದ್ರೆ ಮಕ್ಕಳಿಗೆ ಯಾರು ತಾಯಿ ಮತ್ತೆ ಟೀಚರ್ ಆಗಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನ್ ಹೇಳ್ತೀನಿ, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಮಗು ನಮ್ಮನ್ನ ಅನುಕರಣೆ ಮಾಡೋದು ಜಾಸ್ತಿ ಇರುತ್ತೆ, ನಾವು ಹೇಳೋದಕ್ಕಿಂತ ಅನುಕರಣೆ ಮಾಡೋದು ಜಾಸ್ತಿ ಇರುತ್ತೆ. ನಮ್ಮನ್ನ ಡಿಸಿಪ್ಲಿನ್ ಅನ್ನ ನೋಡುವಂಥದ್ದು ಜಾಸ್ತಿ ಇರುತ್ತೆ. ಅದನ್ನ ಬೇಗ ಅಟ್ರಾಕ್ಟಿವ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಎವ್ರಿ ಟೀಚರ್ಸ್ಗೂ ಪ್ರತಿದಿನ ಹೇಳೋದೆ ಏನಪ್ಪಾ ಅಂದ್ರೆ, ನೀವು ಬದಲಾಗ್ರಿ, ನೀವು ಒಳ್ಳೆ ರೀತಿಯಿಂದ ನಡ್ಕೊಳ್ರಿ, ನಿಮ್ಮನ್ನ ಫಾಲೋ ಮಾಡ್ತಾರೆ ಮಗು ಅನ್ನೋದು ನನ್ನ ಒಂದು ಇದು. ನೆಕ್ಸ್ಟ್ ಅಪ್ರೋಚಬಲ್ ಅಂದ್ರೆ ಪ್ರತಿಯೊಂದನ್ನು ನೀವು ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಹೋಗ್ರಿ. ಅವ್ರಿಗೆ ಏನಾದ್ರು ಖುಷಿಯಿಂದ ಹೇಳಕ್ ಬಂದಾಗ ಬೇಡ ಅಂತ ಅನ್ಬೇಡ್ರಿ. ಅದನ್ನ ತಿಳಿಸುವಂತ ರೀತಿ ನೀತಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಹಾಗೆ ಬೆಳೆಸ್ರಿ. ನೆಕ್ಸ್ಟ್ ಅಪ್ರಿಶಿಯೇಷನ್ ಅಂದ್ರೆ ಪ್ರೋತ್ಸಾಹ ಮಾಡೋದು. ಆಮೇಲೆ ನೆಕ್ಸ್ಟ್ ಪ್ರೀತಿಯಿಂದ ಇರೋದು, ಲವಬಲ್ ಆಗಿರೋದು, ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಮಕ್ಕಳು ಚೇಂಜ್ ಆಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಮಕ್ಕಳು ಮನಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬೆಂಗಳೂರಿನ ಪ್ರತಿಷ್ಠಿತ ಒಂದು ಶಾಲೆ ಮುಂದೆ ಅಲ್ಲಿ ಪೇರ್ಲರ್ನ್ ಅನ್ನ ಮಾಡ್ತಾ ಇದ್ರಂತೆ. ಪೇರ್ಲರ್ನ್ ಮಾಡ್ಬೇಕಾದ್ರೆ ಫಸ್ಟ್ನೇ ದಿನ ಏನಾಯ್ತು, ಒಂದು 100 ಪೇರ್ಲನ್ನು ಖಾಲಿ ಆದವು. ನೆಕ್ಸ್ಟ್ 3 days ಏನಾಯ್ತು, 500 ಪೇರ್ಲನ್ನು. ಅವನು 200 ರೂಪಾಯಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. 50 ರೂಪಾಯಿ ಇದ್ದಿದ್ದ 200 ರೂಪಾಯಿ ಮಾಡಿದ್ರು ಕೂಡ ಮಕ್ಕಳು ತಗೊಂಡೋಗಿ ತಿಂತಾ ಇದ್ರಂತೆ. ಅಂದ್ರೆ ಪ್ರತಿ ಸೇಲ್ ಆಗ್ತಾನೆ ಇತ್ತಂತೆ. ಅದಕ್ಕೆ ಅಲ್ಲಿ ಒಬ್ರು ಟೀಚರ್ಗೆ ಡೌಟ್ ಆಗಿ, ಯಾಕೆ ಇಷ್ಟೊಂದು ಪೇರ್ಲನ್ನು ಸೇಲ್ ಆಗ್ತಿದಾವೆ ಅಂತ ನೋಡಿದಾಗ, ಆ ಪೇರ್ಲಣ್ಣಿನ ಉಪ್ಪು ಖಾರ ಪುಡಿ ನೋಡಿದ್ರಲ್ಲ ಹಾಕೊಡ್ತಾರಲ್ಲ, ಅದಕ್ಕೆ ಡ್ರಗ್ಸ್ ಆಗ್ತಿದ್ದಂತೆ. ನೋಡಿ, ಅದರಲ್ಲಿ ಡ್ರಗ್ಸ್ ಆಗ್ತಿದ್ದಂತೆ. ಮಗು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಅದು ರುಚಿಯಾಗುತ್ತೆ ಅಂತೇಳಿ ಏನ್ ಮಾಡ್ತಿದ್ರು, ಹೋಗಿ ಆ ಪ್ಯಾಲನ್ನ ತಿಂತಾ ಇದ್ದಂತೆ. ಅಂದ್ರೆ ನಮ್ಮ ಮಗು ನಮಗೆ ಗೊತ್ತಾಗದ ರೀತಿಯಲ್ಲಿ ಅದು ಏನೆಲ್ಲ ದುಶ್ಚಟಗಳು ಬಲಿಯಾಗುತ್ತೆ. ಅದಕ್ಕೆ ನಾವು ಪೇರೆಂಟ್ಸ್ ಆದವ್ರು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊರಗಡೆ ಎಲ್ಲಿ ಕೂಡ ತಿನ್ಲಿಕ್ಕೆ ಹೋಗ್ಬಾರ್ದು. ಸಪೋಸ್ ಈವನ್ ಬೆಸ್ಟ್ ಫ್ರೆಂಡ್ ಕೂಡ ಅಷ್ಟೇ. ನಮ್ಮ ಶಾಲೆಯಲ್ಲಿ ಒಂದ್ ಮಗುವಿಂದ ಇನ್ನೊಂದು ಮಗುಗೆ ನಾನು ಊಟನೂ ಕೂಡ ಶೇರ್ ಮಾಡಕ್ ಬಿಡಲ್ಲ. ಯಾಕೆ ಅಂತಂದ್ರೆ ಅದು ಪ್ರೀತಿಯಿಂದ ಕೊಡೋದು ಬೇರೆ, ತಿನ್ನೋದೇ ಬೇರೆ. ಅಕಸ್ಮಾತ್ ಅಕಸ್ಮಾತ್ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಇನ್ನೊಂದು ಮಗುಗೆ ಹರಡಬಾರ್ದು ಅನ್ನೋ ಉದ್ದೇಶ ಬಿಟ್ರೆ, ಹಂಚಿ ತಿನ್ಬೇಕು, ನಿಜ ತಪ್ಪಲ್ಲ, ಅದರಿಂದ ಅನಾರೋಗ್ಯಗಳಿಗೆ ಈಡಾಗಬಾರ್ದು ಅನ್ನೋ ಉದ್ದೇಶ ನಂದು. ಪ್ರತಿಯೊಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಆಹಾರವನ್ನ ಬೇರೆ ಬೇರೆ ಫ್ರೆಂಡ್ಸ್ನ ಇಸ್ಕೊಂಡು ತಿಂತಿದ್ರು. ಅವ್ರಿಗೆಲ್ಲ ನಾನು ಸಜೆಸ್ಟ್ ಮಾಡಿದ್ದೆ, ಯಾಕಂದ್ರೆ ನಿಮ್ ತಾಯಿ ರುಚಿಕಟ್ಟಾಗಿ ಅಡಿಗೆ ಮಾಡಿಲ್ವಾ, ಬೇಕಾಗಿ ಮಾಡ್ಕೊಡಲ್ವಾ, ಆದ್ರೆ ಇಲ್ಲಿ ಯಾಕೆ ಬಂದು ಬೇರೆ ಇಸ್ಕೊಂಡು ತಿಂತೀರಾ ಅಂದಿದ್ಕೆ ಅವತ್ತಿಂದ ನಮ್ಮ ಮಕ್ಕಳೆಲ್ಲರೂ ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಅವ್ರು ನೀವೇನೇ ಕೊಟ್ಟು ಕಳ್ಸಿದ್ರು ಕೂಡ ಅದನ್ನೇ ಊಟ ಮಾಡ್ತಾರೆ. ಅಂದ್ರೆ ಇದನ್ನ ನೀವು ಕೂಡ ಮನೇಲಿ ಇಡ್ರಿ. ನಮ್ಮ ಸುತ್ತಮುತ್ತಲೇ ನಮಗೆ ಗೊತ್ತಾಗದ ರೀತಿಯಲ್ಲಿ ಹೇಳಿದ್ನಲ್ಲ, ಈಗ ಡ್ರಗ್ಸ್ ಯಾವ ರೀತಿ ಬಂತು ಅಂತ. ಈ ತರ ಅಂದ್ರೆ ಇಲ್ಲಿ ಉದ್ದೇಶ ಏನಂದ್ರೆ, ಮನೆ ಆಹಾರವನ್ನು ಬಿಟ್ರೆ ಬೇರೆ ಯಾವ ಆಹಾರ ತಿನ್ನೋದು ತಪ್ಪು. ಅದು ನಮಗೆ ರುಚಿಯಾಗಿ ಸಿಗುತ್ತೆ ಅಂತ ನಾವೆಲ್ಲ ಹೋಗ್ತೀವಲ್ಲ, ಅಲ್ಲಿ ಮಹಾ ಮೋಸ ಇರುತ್ತೆ, ಡೇಂಜರ್ ಇರುತ್ತೆ. ಅಂದ್ರೆ ಅವ್ರು ಹಾಕುವಂತ ಐಟಮ್ ಅನ್ನ ನಾವೆಲ್ಲ ಹಾಕಿ ಮನೇಲಿ ಮಾಡ್ತೀವಿ, ಆದ್ರೂ ರುಚಿ ಬರಲ್ಲ. ಅಲ್ಲಿ ಅಷ್ಟೇ ರುಚಿ ಯಾಕೆ ಬಂದಿರುತ್ತೆ ಅಂದ್ರೆ, ಬಿಕಾಸ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ. ಆ ಸ್ಪೆಷಲ್ಗೆ ನಾವು ಏನಾಗಿರ್ತೀವಿ ಗೊತ್ತಾಗದ ರೀತಿಯಲ್ಲಿ ನಾವು ಅಡಿಕ್ಟ್ ಆಗಿರ್ತೀವಿ. ಅದು ಮಗುಗಾದಾಗ ಅದು ಬಹಳ ಏನಾಗುತ್ತೆ, ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ದಯವಿಟ್ಟು ಆದಷ್ಟು ನೀವೇನ್ ಮಾಡ್ಬೇಕು, ನಿಮ್ಮ ಮಗುವನ್ನ ಹೊರಗಡೆ ತಿನ್ನುವಂತ ತಿಂಡಿ ತಿನಿಸುಗಳಿಗೆ ಮಾಡೋದ್ರೆ ಮನೇಲೆ ನೀವೇ ಬೇಕಾದ್ ಮಾಡ್ಕೊಡಿ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಅಡಿಗೆಗಳು ಯೂಟ್ಯೂಬಲ್ಲಿ ಬರುತ್ತೆ, ಹೌದ್ರಾ? ಆ ಯೂಟ್ಯೂಬಲ್ಲಿ ಬರುವಂತ ಅಡಿಗೆಗಳು ನಿಮ್ಮ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡುವಂತ ಆಗಿರೋದ್ರಿಂದ ಖಂಡಿತ ಅವೆಲ್ಲ ಟೇಸ್ಟ್ ಇರುತ್ತೆ, ಆಮೇಲೆ ಹೆಲ್ದಿ ಫುಡ್ ಆಗಿರುತ್ತೆ. ಅವನ್ನ ಆದಷ್ಟು ಮನೇಲಿ ಮಾಡ್ಕೊಡೋ ಪ್ರಯತ್ನ ಮಾಡಿ ಹೊರತು ಹೊರಗಡೆ ತಿಂಡಿ ತಿನಿಸುಗಳನ್ನ ತಿನ್ಸ್ಬೇಡ್ರಿ. ಹಾಗಂತ ನಾವು ಕೂಡ ದಾವಣಗೆರೆಗೆ ಎಲ್ಲಿ ಹೋಟ್ಲಲ್ಲಿ ಊಟ ಮಾಡಿಲ್ಲ ಅನ್ಕೋಬೇಡ್ರಿ, ನಾವು ಮಾಡ್ತೀವಿ. ಆದ್ರೆ ಅಂತ ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಊಟ ಮಾಡ್ಲೇಬೇಕು. ಅವತ್ ಮಗುಗ್ ಸರ್ ಹಿಡಿದ್ರು ಅಂತ ಮಾಡಿಸ್ತಾರೆ, ವಾಪಸ್ಸು ಹೊಟ್ಟೆ ಹಸುವಿಂದ ಕರ್ಕೊಂಡ್ ಬರ್ಬೇಡ್ರಿ, ಏನಾದ್ರು ತಿನ್ಸ್ಕೊಂಡ್ಬಂದ್ರಿ.
ಅಂದ್ರೆ ಅನಿವಾರ್ಯತೆ ಇದ್ದಾಗ ಯಾವತ್ತಾದ್ರೂ ಒಂದ್ ದಿವಸ ಮಾತ್ರ ತಿನ್ಸ್ರಿ. ಬಟ್ ಪದೇ ಪದೇ ಮಕ್ಕಳನ್ನ ಹೋಟೆಲಿಂದ ತಂದು ತಿನ್ಸೋದಾಗ್ಲಿ ಅಥವಾ ಮನೆ ತಿನ್ಸೋದಾಗ್ಲಿ ಹಾಗಂತ ಮತ್ತೆ ಇಲ್ಲಿ ಯಾರಾದ್ರೂ ಹೋಟ್ಲು ಮಾಡಂತ ಇದ್ರೆ ಬೈಕೋಬೇಡ್ರಿ, ಸರ್ ನೋಡಿ ಹೋಟೆಲ್ ತಿನ್ಸ್ಬಿಟ್ರಿ ಅಂತ ಹೇಳಿದಾರೆ ಅಂತ. ಆಗಲ್ಲ. ಬಟ್ ಎಲ್ಲರಿಗೂ ಎಲ್ಲ ಅನಿವಾರ್ಯತೆಗಳಿರುತ್ತೆ. ಬಟ್ ಮಗು ಮೈಂಡು ಒಂದು 10-15 ವರ್ಷದ ತನಕ ಅದನ್ನ ಬೆಳೆಸುವಂತ ರೀತಿ ಇದೆಯಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಆ ಗೋಲ್ಡನ್ ಲೈಫ್ ಇದ್ರೆ ಮಾತ್ರ ನೆಕ್ಸ್ಟ್ ಲೈಫ್ ಗೋಲ್ಡನ್ ಆಗುತ್ತೆ, ಇಲ್ಲಾಂದ್ರೆ ಬರ್ಡನ್ ಆಗುತ್ತೆ. ಬರ್ಡನ್ ಆಗುತ್ತೆ ಅಂದ್ರೆ 100%. ಈಗ ನೀವೆಲ್ಲ ಹೇಳ್ಬೋದು ಶಿಕ್ಷಣ, ನಮಗೆ ಶಿಕ್ಷಣ ಇರೋದ್ರಿಂದ ನಾವು ಇವತ್ತು ಖಂಡಿತ ಒಂದೇ ಶಿಕ್ಷಣ ನನ್ನ ಅಸ್ತ್ರ ಇರೋದ್ರಿಂದ ನಾನು ಇವತ್ತು ನೀವೆಲ್ಲ ಅನ್ಕೊಂಡಿರ್ಬೋದು ನಾವೆಲ್ಲ ಕಾಮನ್ ಪೀಪಲ್, ನಾನೊಬ್ಬ ಕಾಮನ್ ಟೀಚರ್ ಅಷ್ಟೇ. ಇವತ್ತು ಈ ಒಂದು ಶಾಲೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದು ಆ ಶಿಕ್ಷಣದಿಂದ ಮಾತ್ರ. ನಿಮ್ಮ ಮಗುಗೂ ಕೂಡ ಆ ಒಂದು ಶಿಕ್ಷಣವನ್ನ ಕೊಡ್ರಿ, ಅದು ಖಂಡಿತ ಮುಂದೊಂದು ದಿನ ಒಳ್ಳೆ ವ್ಯಕ್ತಿಯಾಗಿ ಬರುತ್ತೆ. ಆ ಬರೋಕೆ ಕಾರಣ ಅಂದ್ರೆ ಫಸ್ಟು ತಾಯಿ ಆದವ್ರು ಏನ್ ಮಾಡ್ಬೇಕು, ಅದನ್ನ ಕೇರ್ ಮಾಡ್ರಿ. ಇನ್ನೊಂದು ಮಾಧ್ಯಮ. ಇವತ್ತಿನ ಮಾಧ್ಯಮ ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ, ನಾವು ಮೊಬೈಲ್ ಹೊಡೆದ್ರೆ ಸಾಕು ನಿಮ್ಮ ಮಗು, ಎಷ್ಟು ಜನ ಪೇರೆಂಟ್ಸ್ ಮೊಬೈಲೇ ಯೂಸ್ ಮಾಡೋದು ಅಂದ್ರೆ ಯಾರೋ ಇದ್ದಾರ ಮಕ್ಕಳು, ನಮ್ಮ ಮಕ್ಕಳು ಮೊಬೈಲೇ ಯೂಸ್ ಮಾಡಲ್ಲ ಅಂದ್ರೆ ಯಾರು ಇದ್ದಾರ? ಯಾರು ಇಲ್ಲ, ಹೌದ್ರಾ? ಎಲ್ಲ ಮಕ್ಕಳಿಗೂ ಮೊಬೈಲ್ ಬೇಕು ನಿಜ, ನನಗೂ ಬೇಕು ಮೊಬೈಲು, ನಾನು ಬಿಟ್ಟಿರಂಗಿಲ್ಲ, ಹೌದ್ರಾ? ಎಲ್ರಿಗೂ ಬೇಕು, ನಿಮಗೂ ಬೇಕು, ಮಗುಗೂ ಬೇಕು, ನಮಗೂ ಬೇಕು. ಆದ್ರೆ ನಾನು ಇಲ್ಲಿ ಮೊಬೈಲ್ ಯೂಸ್ ಮಾಡಲೇಬೇಡ್ರಿ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಇವತ್ತು ಅಪ್ಡೇಟ್ ವರ್ಷನ್ ಅಲ್ಲಿ ಇದೀವಿ. ಬಿಕಾಸ್ ಯಾಕೆಂದ್ರೆ ಎ ಐ ನೋಡಿದ್ರಲ್ಲ, ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನನ್ನ ಭಾವಚಿತ್ರ ಕೊಟ್ರೆ ಅದು ನಾನೇ ಆಗಿರ್ತೀನಿ ಅಲ್ಲಿ, ಅದು ನನ್ನ ಪಾಠ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಎ ಐ ಟೀಚರ್ಸ್ ಬರುತ್ತೆ ಶಾಲೆಗಳಿಗೆ. ಅದೇನಾಗುತ್ತೆ ಗೊತ್ತಾ, ಮಗುಗೆ ನಾವು ಜಸ್ಟ್ ಅದಕ್ಕೊಂದು ಫೀಡ್ ಮಾಡಿದ್ರೆ ಸಾಕು, ಆ ಮಗುಗೆ ನಾವೆಷ್ಟು ಟ್ರೀಟ್ ಮಾಡ್ತೀವಲ್ಲ ಆ ಒಂದು ಪ್ರೀತಿಯಿಂದ ಅದೇ ಮಗು ಕಲಿಸುತ್ತೆ. ಮುಂದಿನ ದಿನಗಳಲ್ಲಿ ಈ ಟೀಚರ್ ಅನ್ನೋರು ಎ ಐ ಆಗಿ ಉಳಿತಾರೆ, ಅದು 100%. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಜಿನೆಟಿಕ್ ಟೆಕ್ನಾಲಜಿ ಅಂತ, ಅಂದ್ರೆ ಜೀನ್ಸ್ ಅಂತ. ಜೀನ್ಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಮನುಷ್ಯನ ಸಂಶೋಧನೆ ನಡೀತಾ ಇದೆ. ಇವತ್ತು ನಮ್ಮಲ್ಲಿರೋ ಕ್ರೋಮೋಸೋಮ್ಗಳಿದಾವಲ್ಲ, ಆ ಕ್ರೋಮೋಸೋಮ್ಗಳು ನಾವು ಬೆಳೀತಾ ಹೋದಾಗ ಅವೇನಾಗ್ತಾ ಹೋಗ್ತವೆ ಅಂತಂದ್ರೆ ಅವು ಸವಿತಾ ಹೋಗ್ತವೆ, ಲೂಸ್ ಆಗ್ತಾ ಹೋಗ್ತವೆ. ಅದನ್ನ ಟೈಟ್ ಮಾಡಿದ್ರೆ ಖಂಡಿತ ನಾವು 200 ವರ್ಷದ ತನಕ ನಾವು ಹೆಂಗಾಗಿ ಇರ್ಬೋದಂತೆ. ಅದು ನಡೀತಾ ಇದೆ ಇವತ್ತಿನ ಪ್ರಪಂಚದಲ್ಲಿ, ಅಪ್ಡೇಟ್ ಯುಗದಲ್ಲಿ. ಬಟ್ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಂಗಾಗೆ ಇರ್ಬೋದು. ಅದು ಎಲ್ಲಿ ತನಕ? 200 ವರ್ಷದ ತನಕ ಬದುಕ್ಬೋದು. 200 ವರ್ಷದ ತನಕ ಬದುಕ್ಬೋದು ಅಂದ್ರೆ ಬೇಕಾ? 200 ವರ್ಷದ ತನಕ ನಾವು ಬದುಕ್ಬೇಕಾ ಬೇಡ್ರಿ? ಯಾಕೆ? ಇಷ್ಟ ಅಲ್ವಾ ನಿಮಗೆ ಬದುಕಲಿಕ್ಕೆ? ಇಷ್ಟ ಇದೆಯಿಲ್ಲ? ಇದೆ, ಎಲ್ಲರಿಗೂ ಇರುತ್ತೆ. ಆದ್ರೆ ಅದು ಇರೋದಕ್ಕೆ ಒಂದು ಉಪಯೋಗ ಆಗ್ಬೇಕಲ್ಲ. ನಮ್ಮಿಂದ ಸಮಾಜಕ್ಕೆ ಅಥವಾ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಒಂದು ಕೊಡುಗೆ ಕೊಡೋದಾದ್ರೆ ಖಂಡಿತ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ನೀವೆಲ್ಲ ಕೇಳಿರ್ಬೋದು. ಅವರು ಎಂತ ಒಂದು ಸೈಂಟಿಸ್ಟ್ ಅಂದ್ರೆ, ಅದು ವಿಜ್ಞಾನಿಗಳು ಅಂತಂದ್ರೆ, ಸಾರಿ ಯಾರು ಇಂಜಿನಿಯರ್ ಅಂತಂದ್ರೆ, ಇವತ್ತು KRS ಡ್ಯಾಮ್ ನೋಡಿದ್ರಲ್ಲ ಮೈಸೂರು, ಅದನ್ನ ಅವತ್ತಿನ ದಿನಗಳಲ್ಲಿ ಕಟ್ಟಿದಂತ ಮಹಾನ್ ವ್ಯಕ್ತಿ. ಅಂತ ತೆರೆ ಇರುವಂತ ವ್ಯಕ್ತಿಗಳು ಇನ್ನೂ ಸಾವಿರಾರು ವರ್ಷ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇದ್ರೆ ಅವರು ನಮ್ಮ ದೇಶವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ತಾರೆ. ಬಟ್ ಆದ್ರೆ ಇನ್ನೊಂದು ನ್ಯಾನೋ ಟೆಕ್ನಾಲಜಿ ಅಂತ ಇದೆ. ನ್ಯಾನೋ ಟೆಕ್ನಾಲಜಿ ಮೀನ್ಸ್ ಏನಪ್ಪಾ ಅಂತಂದ್ರೆ, ಇವತ್ತು ಮೊದಲೆಲ್ಲ ನಾವು ದೊಡ್ಡ ಮೊಬೈಲ್ಗಳನ್ನ ಯೂಸ್ ಮಾಡ್ತಿದ್ವಿ. ಇವತ್ತೆಲ್ಲ ಸ್ಮಾರ್ಟ್ ಮೊಬೈಲ್ ಬಂದಿದ್ದಾವೆ. ಟಿವಿಗಳು ಅಷ್ಟೇ, ದೊಡ್ಡ ಟಿವಿ ಮನೇಲಿ ಇಟ್ರೆ ಒಂದು ಅರ್ಧ ಮನೆ ಟಿವಿನೇ ತುಂಬಿರೋದು. ಈಗ ಗೋಡೆಗೆ ಫಿಕ್ಸ್ ಮಾಡೋಂಥ ಬರೀ ಚಿತ್ರಪಟ ಆಗಿದೆ. ಅಂದ್ರೆ ಅಷ್ಟು ಅಪ್ಡೇಟ್ ಆಗ್ತಾ ಇದೆ ನ್ಯಾನೋ ಟೆಕ್ನಾಲಜಿ. ಆಮೇಲೆ ಕಾರ್ಗಳಲ್ಲೂ ಕೂಡ ಅಷ್ಟೇ, ಎಷ್ಟೆಷ್ಟು ದೊಡ್ಡ ಕಾರ್ಗಳನ್ನ, ಬಸ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಈಗೆಲ್ಲ ನೀವು ನೋಡ್ಬೋದು, ಮೊದಲು ಒಂದು ಬಸ್ಗಳು ನೋಡ್ತಾ ಇದ್ರೆ ಅದ್ರಲ್ಲಿ ಬರೀ ಮಿಷಿನೇ ಕಾಣ್ತಾ ಇತ್ತು. ಈಗ ಮಿಷಿನೇ ಕಾಣಲ್ಲ, ಬರೀ ಬಸ್ ಅಷ್ಟೇ ಕಾಣುತ್ತೆ. ಬಸ್ ಹೆಂಗ್ ಓಡುತ್ತೆ ಅನ್ನೋದು ನೀವೆಲ್ಲ ನೋಡ್ಬೇಕು. ಅಂದ್ರೆ ಅಷ್ಟು ಮಿನಿಮೈಸ್ ಆಗಿದೆ ತಂತ್ರಜ್ಞಾನ. ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ತಂತ್ರಜ್ಞಾನಕ್ಕೆ ನಮ್ಮ ಮಕ್ಕಳನ್ನ ಅಣಿಗೂಡಿಸ್ಬೇಕು. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಯುಗ ಅಷ್ಟು ಫಾಸ್ಟ್ ಇದೆ. ಈ ಯುಗದಲ್ಲಿ ತಿಳ್ಕೊಳೋದು ಬಹಳಷ್ಟಿದೆ. ಆ ಮಗುವನ್ನ ನಾವು ಅಪ್ಡೇಟ್ ಮಾಡ್ಬೇಕಂದ್ರೆ ಖಂಡಿತ ಮೊಬೈಲ್ ಬೇಕು. ಆದ್ರೆ ಮೊಬೈಲ್ ಯೂಸ್ ಮಾಡುವಂತ ರೀತಿ ಹೇಗಿರ್ಬೇಕು? ನೀವೆರಡೂ ಕುತ್ಕೊಂಡು 10 ನಿಮಿಷ, 1/4 ಗಂಟೆ ನೋಡ್ಲಿ ಮಗು, ನೀವು ತೋರಿಸ್ಬೇಕು ಅಥವಾ ಹೇಳ್ಬೇಕು ಅನ್ನೋ ವಿಚಾರವನ್ನ ನೀವು ಅವ್ರ ಜೊತೆಗೆ ಕುತ್ಕೊಂಡು ನೋಡಿದಾಗ ಮಗು ಏನ್ ಮಾಡುತ್ತೆ, ಅದನ್ನ ತಿಳ್ಕೊಳ್ಳುತ್ತೆ. ಬಟ್ ನೀವು ಅದಕ್ಕೆ ಕೊಟ್ಟು ನಿಮಗೆ ಕೆಲಸ ಇದೆ ಅಂತ ಹೋದಾಗ ಮಗು ಅದು ಬಿಡುತ್ತೆ, ಆನ್ಲೈನ್ ಗೇಮ್ ಚಟಕ್ಕೆ ಹೋಗುತ್ತೆ. ಇನ್ನೊಂದು ಆನ್ಲೈನ್ ಗೇಮ್ ಅನ್ನೋದು ಸ್ಟಾರ್ಟ್ ಆಯ್ತು. ಮೊನ್ನೆ ಒಂದು ದಕ್ಷಿಣ ಕೊರಿಯಾದಲ್ಲಿ 3 ಮಕ್ಕಳು ಮೇಲಿಂದ ಬಿದ್ದು ಸತ್ತೋದ್ರು. ಅಬ್ಸರ್ವ್ ಮಾಡಿದಿರ ನೀವು? ಚಿತ್ರಗಳಲ್ಲೆಲ್ಲ ಬಂತು, ನ್ಯೂಸ್ ಪೇಪರ್ಲೆಲ್ಲ ಬಂತು. ಯಾಕೆ ಅಂದ್ರೆ ಈ ಒಂದು ಆನ್ಲೈನ್ ಗೇಮ್ ಅನ್ನೋದು ಮಗುಗೆ ಅಷ್ಟು ಗೀಳಾಗ್ಬಿಟ್ಟಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಆನ್ಲೈನ್ ಗೇಮಿಗೆ ಮಕ್ಕಳನ್ನ ಗೀಳಾಗ ಮಾಡ್ಬೇಡ್ರಿ. ಆನ್ಲೈನ್ ಗೇಮ್ ಇದ್ರೆ ಮೊದಲೇ ಡಿಲೀಟ್ ಮಾಡ್ಬೇಡ್ರಿ. ಯಾಕಂದ್ರೆ
ಓದುವಂಥದ್ದು, ಬರೆಯುವಂಥದ್ದು, ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಇವತ್ತಿನ ದಿನಗಳಲ್ಲಿ ನೀವು ನೋಡ್ಬೋದು, ಸಣ್ಣ ಪುಟ್ಟ ಶಾಲೆ ಇಲ್ಲೇ ಭರಮಸಾಗರ DVS ಸ್ಕೂಲ್ ಅಂತ ರೀಸೆಂಟ್ ಆಗಿ ಆಗಿರುವಂಥ ಒಂದು ಇನ್ಸಿಡೆಂಟ್. ಯಾಕೆಂದ್ರೆ 10ನೇ ತರಗತಿ ಓದಿದಂಥ ಮಗು ಮೇಲಿಂದ ಬಿದ್ದು ತೀರ್ಕೊಂಡ. ಅದಕ್ಕೆ ಏನೆಲ್ಲ ಕಾರಣಗಳು ಇರ್ಬೋದು ಅಂದ್ರೆ, ಒಂದೇ ಸಪೋಸ್ ಹೇಳ್ತೀನಿ, ನಿಮಗೂ ಗೊತ್ತಿರಲ್ಲ, ಶಾಲೆ ಟೀಚರ್ಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಮಕ್ಳು ಹೆಂಗಿರ್ತಾರೆ ಗೊತ್ತಾ, ಬಹಳ ಫಾಸ್ಟ್ ಇರ್ತಾರೆ. ಹೇಗೆ ಅಂದ್ರೆ, ಒಂದು ಆಟ ಅವ್ರೊಂದು ಆಟ ಆಡ್ತಾರೆ. ಏನ್ ಆಟ ಆಡ್ತಾರೆ ಅಂದ್ರೆ, ಪಾಸು 1 2 3 4 ಪಾಸು 1 2 3 4 ಪಾಸ್ ಅಂತಾನು ಸತ್ತೋಗ್ಬೇಕು ಅವರ ಆಟಗಳು. ಅವಾಗ ಏನಂತಾನೆ, ಆ ಮಗು ಮನೆಗೆ ಹೋಗಿ ಹೇಳುತ್ತೆ ಅವಳ ಅಮ್ಮಗೆ, ಅಮ್ಮ ನಾನು ನಾಳೆ ಸತ್ತೋಗ್ತೀನಿ. ಯಾಕೆ ಅಂತಂದ್ರೆ, ಇವತ್ತು ನಾವು ಒಂದು ಆಟ ಆಡ್ತಿದ್ವಿ, ಆಟ ಆಡ್ಬೇಕಾದ್ರೆ 1 2 3 4 ಪಾಸ್ ಅಂದ ತಕ್ಷಣ ನಾನು ಸತ್ತೋಗ್ಬೇಕು. ಆಟ ಇರೋದೇ ಹೆಂಗೆ ಅದು ಮನಸ್ಥಿತಿ ಅದಕ್ಕಂಗಿದೆ, ಮಗುಗಂಗಿದೆ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಅದನ್ನ ನಮಗೆ ಟೀಚರ್ ಆಗಿ ನಮಗೂ ಗೊತ್ತಿಲ್ಲ, ಪೇರೆಂಟ್ಸ್ ಆಗಿ ನಿಮಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಏನ್ ತಿಳ್ಕೊಂತಾರೆ, ಮಗು ಏನ್ ತಿಳ್ಕೊಳುತ್ತೆ, ಅದು ಅದರ ಪ್ರಪಂಚದಲ್ಲಿ ಇರುತ್ತೆ. ಅಂದ್ರೆ ಏನೆಲ್ಲ ಆಕ್ಟಿವಿಟೀಸ್ಗಳು ನಡೀತಾವ ಅನ್ನೋದಕ್ಕೊಂದು ಎಕ್ಸಾಂಪಲ್. ಅದೇನಾಯ್ತು, ತಿರುಗಿ ದಿವಸ ಬಂದು ಶಾಲೆಯಲ್ಲಿ ವಿಚಾರಿಸಿದಾಗ ಅವಾಗ ಗೊತ್ತಾಯ್ತು, ಇಂಥ ಗೇಮ್ಗಳು ಆಡಬಾರ್ದು ಅನ್ನೋದನ್ನ ಮಕ್ಕಳಿಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಅಂದ್ರೆ ಮಗು ಪ್ರಪಂಚ ನಮ್ಮ ನಿಮ್ಮಗಳ ಬಗ್ಗೆ ಗೊತ್ತಿಲ್ಲದೇ ಎಷ್ಟೋ ವಿಷಯಗಳು ಶಾಲೆ ಆವರಣದಲ್ಲಿ ಅಥವಾ ಮನೆಯಲ್ಲೇ ನಡೆದೋಗ್ಬಿಡ್ತವೆ. ಆದಷ್ಟು ಇಂಥ ದೊಡ್ಡ ದೊಡ್ಡ ಒಂದು ವಿಚಾರಗಳು ನಡೀತಿರ್ಬೇಕಾದ್ರೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನಿಮ್ಮ ಮಕ್ಕಳನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ಬೆಳೆಸ್ರಿ. ಇಷ್ಟೊಂದೆಲ್ಲ ನೀವು ಅನ್ಕೊಂಡಿರ್ಬೋದು, ಇಷ್ಟೊಂದೆಲ್ಲ ಹೇಳೋದಕ್ಕೆ ಏನು ಅವಕಾಶ, ಸುಮ್ಮನೆ ಯಾಕೆ ಸರ್ ಇಷ್ಟೊಂದೆಲ್ಲ ಕೂಡ್ಸ್ಕೊಂಡ್ರು ಅಂತ. ಬಟ್ ಇದು ಬಹಳ ತುರ್ತು, ಬಹಳ ಅನಿವಾರ್ಯತೆ. ಇವತ್ತಿನ ಜ್ಞಾನ ಜೊತೆಗೆ ನಮ್ಮ ಮಕ್ಕಳನ್ನ ಬೆಳೆಸುವಂತ ರೀತಿ ಬಹಳಷ್ಟು ಪ್ರಮುಖ. ಅದನ್ನ ನೀವು ಹೇಳಲು ಕೂಡ ಮರಿಬಾರ್ದು. ಮರೆದ್ರು ಕೂಡ ನಾನು ಯಾಕೆ ನಿಮಗೆ ಮಹಿಳೆಯರೇ ಬರಬೇಕು ಅಂತಂದ್ರೆ, ಇಷ್ಟು ವಿಷಯಗಳನ್ನ ನೀವು ನಿಮ್ಮ ಮನೆಯವ್ರು ಬಂದ್ರೆ ಅವರು ಒಂದು ಕಿವಿಲಿ ಕೇಳಿ ಈ ಕಡೆ ಕಿವಿಲಿ ಬಿಟ್ಟು ಹೋಗ್ಬಿಡ್ತಾರೆ. ಮನೆಗೆ ನೀವು ಹೇಳಿದ್ರೆ ಅವರಿಗೆ ಹೇಳೋ ಪೇಷನ್ಸು ಇಲ್ಲ, ನಿಮಗೂ ಅವ್ರ ಮಾತು ಕೇಳೋ ಪೇಷನ್ಸು ಇಲ್ಲ. ಹಾಗಂತ ನೀವು ಮಾತಾಡೋದೇ ಇಲ್ಲ ಅಂತಲ್ಲ, ಬಟ್ ಈ ವಿಷಯಗಳು ಆದಷ್ಟು ಶೇರ್ ಆಗಲ್ಲ. ಆ ಉದ್ದೇಶಕ್ಕೆ ಎಲ್ಲ ಮಹಿಳಾ ಮಾತೆಯರೇ ಬರಲಿ, ಅವರ ತಾಯಂದ್ರೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಗ್ಯಾದರಿಂಗ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ನೀವೆಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ವಿಚಾರ, ನೀವೆಲ್ಲ ನೋಡಿರೋ ಹಾಗೆ ಇವತ್ತು ಅಪ್ಡೇಟ್ ವರ್ಷನ್ ಇದೆ. ನೀವು ನೋಡಿರೋ ಪ್ರಕಾರ ಮಂಗಗಳು 3 ಇದ್ವು, ಹೌದ್ರಾ? ಯಾವು? ಒಂದು ಕಣ್ಣು ಮುಚ್ಕೊಂಡಿರೋದು, ಇನ್ನೊಂದು ಕಿವಿ ಮುಚ್ಕೊಂಡಿರೋದು, ಇನ್ನೊಂದು ಬಾಯಿ ಮುಚ್ಕೊಂಡಿರೋದು. ಅದಕ್ಕೆ ಹೊಸ್ದಾಗಿ ಇನ್ನೊಂದು ಆ್ಯಡ್ ಆಗಿದೆ. ಯಾವ್ದಿರ್ಬೋದು ಹೇಳ್ರಿ ನೋಡೋಣ. ಯಾವ್ದು ಹೇಳ್ರಿ? ಮೊಬೈಲ್ ನೋಡೋದು. ಯಾರು ಮಾತಾಡಿದ್ದು ಕೇಳಿಸ್ಕೊಳ್ಳಲ್ಲ, ಯಾರು ಮಾತಾಡಿದ್ದು ಕೇಳೋದು ಇಲ್ಲ. ಅದಕ್ಕೇನಪ್ಪ, ಬರೀ ಮೊಬೈಲ್ ನೋಡೋದು. ಇವತ್ತಿನ ಅಪ್ಡೇಟ್ ಅಲ್ಲಿ ಮೊಬೈಲ್ ನೋಡೋದು ಒಂದು ಆ್ಯಡ್ ಆಗಿದೆ, ಹೌದ್ರಾ? ಅದಕ್ಕೆ ಕಣ್ಣು ಬೇಕಾಗಿಲ್ಲ, ಮಗು ಬೇಕಾಗಿಲ್ಲ. ಅಂದ್ರೆ 4ನೇ ಮಂಗ ಆ್ಯಡ್ ಆಗಿದೆ. ಆ 4ನೇ ಮಂಗಗಳು ನಾವು ಆಗೋದು ಬೇಡ, ಬದಲಾಗಿ ಒಳ್ಳೆ ವ್ಯಕ್ತಿಗಳಾಗೋಣ. ಅಂದ್ರೆ ಮಕ್ಕಳನ್ನ ಬೆಳೆಸೋಣ. ಇನ್ನೂ ವಿಷಯಗಳು ಇದಾವೆ. ಆಫ್ಟರ್ ಟೀಚರ್ಸ್ ಆದ್ಮೇಲೆ ಮತ್ತೆ ಇನ್ನೊಂದು ಕೆಲವೊಂದು ವಿಚಾರಗಳು ಇರುತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.